ಹಟ್ಟಿ ಹಬ್ಬ ಸುಮ್ಮನೆ ಮಾಡಬಾರ್ದ ನಾನು ಹೋರಿ ಹಬ್ಬ ಮಾಡಲೇಬಾರ್ದು. ಪ್ರತಾಪ್ ಹುಬ್ಳಿ ಫೇಕ್ ನೇಮ್ ಅದು. ಫೇಕ್ ನೇಮ್. ಹಬ್ಬಕ್ಕಾಗಿ ಹುಟ್ಟಿರೋದು, ಹಬ್ಬದ ದಿನಾನೇ ಹುಟ್ಟಿರೋದು. ನಾನು ದೊಡ್ಡ ಹೋರಿಯಲ್ಲಿ ಕಾರ್ಪೊರೇಷನ್ ನೌಕರಿ ಇತ್ತು, ಗೌರ್ಮೆಂಟ್ ಕಾರ್ಪೊರೇಷನ್. ಇನ್ಸ್ಟಾಗ್ರಾಮ್ ಇವಾಗ ಏನು ನೋಡ್ತೀರಿ ನೀವು, ಫೇಸ್ಬುಕ್ನಾಗ ನೋಡ್ಬಿಟ್ಟಿದ್ರೆ ಮಜಾನೇ ಬೇರೆ. ಮಜಾನಾಗ ನಾನು ಫೇಮಸ್ ಆಗಿ. ಸೊ ನಮಸ್ತೆ ಎಲ್ರಿಗೂ, ಸ್ವರೂಪ್ ಸಿರ್ಸಿ ಸ್ವರೂಪ್ ಟಾಕ್ ಶೋಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ಯಾರಪ್ಪ ಅಂತ ಅಂದರೆ, ಒಂದು ಟೈಮ್ನಾಗೆ ಹಲಗೆ ಹೊಡ್ಕೊಂತ ಹೋರಿ ಹಬ್ಬಕ್ಕೆ ಎಂಟ್ರಿ ಆದಂಥ ವ್ಯಕ್ತಿ ಇವತ್ತು ಹೋರಿ ಹಬ್ಬದಾಗೆ ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಸೊ ಅವರ ಜೀವನದ ಕಥೆಯನ್ನು ಅವ್ರ ಜೊತೆಗೆ ಹಂಚ್ಕೊಳ್ಳೋಣ ಬನ್ನಿ. ನಮಸ್ತೆ. ನಿಮ್ಮ ಒಂದು ಕಿರು ಪರಿಚಯನ ನೀವೇ ಮಾಡಿಕೊಟ್ಬಿಡಿ. ನಾನೊಬ್ಬ ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳ ತರಹ ನಾನು ಒಬ್ಬ ಹೋರಿ ಹಬ್ಬದ ಅಭಿಮಾನಿ ಅಷ್ಟೇ. ಅಷ್ಟಕ್ಕೆ ನೀವು ಸೀಮಿತವಾಗಿಲ್ಲ. ನಾನು ನೋಡಿದಾಗೆ ಈಗೊಂದು 6 ವರ್ಷ ಅಥವಾ 7 ವರ್ಷದ ಹಿಂದೆ ನೀವು ಹಲಗೆ ಹೊಡ್ಕೊಂತ ಹೋರಿ ಹಬ್ಬಕ್ಕೆ ಎಂಟ್ರಿ ಕೊಡ್ತೀರಾ? ಹೌದು, ಎಂಟ್ರಿ ಅಲ್ಲ, ಫಸ್ಟ್ ನನಗೆ ಹಲಗೆ ಹುಚ್ಚ ಭಾಳಿತ್ತು. ಹೋರಿ ಹಬ್ಬದಾಗ ನಾವು ಬರ್ತಿರ್ದ ಹಲಗೆ ಹೊಡ್ಯಾಕಂತ ಬರ್ತಿದ್ದೆ ನಾನು. ಹೌದಾ? ಹೋರಿ ಹುಚ್ಚಿನಕ್ಕಿಂತ ಹಲಗೆ ಹುಚ್ಚು ಭಾಳಿತ್ತು. ನಾನು ನೋಡ್ದಂಗೆ ಫಸ್ಟ್ ನೀವು ಹಲಗೆ ಹೊಡೆಯೋದು ನೋಡಿದ್ದು ನಾವು ಚಿಕ್ಕೇರಸಳಿ ಹಬ್ಬದಾಗ. ಚಿಕ್ಕೇರಸಳಿ ಹಬ್ಬದಾಗ ಈಗ ಒಂದು 6 ವರ್ಷದ ಹಿಂದೆ ಫಸ್ಟ್ ಒಂದು ವಿಡಿಯೋ ಮಾಡಿರ್ತೀನಿ. ಅದು ನಂದು ಅವಾಗಿನ ಕಾಲದಾಗ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದ್ರಾಗೆ ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಅದೇ ರೀತಿ ಒಂದು ಪರಿಚಯ ಆಗುತ್ತೆ. ಹಲಗೆ ಹೊಡ್ಕೊಂತ ನೀವು ಒಂದು ಹೋರಿ ಹಬ್ಬಕ್ಕೆ ಎಂಟ್ರಿ ಆಗ್ತೀರಾ. ಅದಾದ್ಮೇಲೆ ಹೋರಿಗಳ ಜೊತೆ ಹೋಗಕ್ಕೆ ಶುರು ಮಾಡ್ತೀರಾ. ಹೋರಿಗಳಿಂದ ನೆಕ್ಸ್ಟ್ ಹಬ್ಬದಕ್ಕೆ ಇಳಿತೀರಾ, ಹೋರಿ ವ್ಯಾಪಾರ ಶುರು ಮಾಡ್ತೀರಾ. ಅದಾದ್ಮೇಲೆ ಮೈಕ್ ಹತ್ತಿ ಹೋರಿಗಳನ್ನ ಯಾರೂ ಕುಗ್ದೇ ಇರೋ ರೀತಿಯೊಳಗೆ ಒಂದು ಡಿಫ್ರೆಂಟ್ ಆಗಿ ಕೂಗಿ ಒಂದು ಹೊಸ ಸೆನ್ಸೇಷನ್ನ, ಒಂದು ಹೊಸ ಟ್ರೆಂಡನ್ನ ಹೋರಿ ಹಬ್ಬದ ಫೀಲ್ಡಲ್ಲಿ ಸೃಷ್ಟಿ ಮಾಡ್ತೀರಾ. ಸೊ ಇದ್ರ ಬಗ್ಗೆ ನೀವೇ ನಿಮ್ಮ ಒಂದು ಕಥೆನ ಹಂಚ್ಕೊಳ್ಳಿ. ಫಸ್ಟ್ ಏನಪ್ಪ ಕ್ವಶನ್ ಅಂದರೆ, ನಿಮಗೆ ಹೋರಿ ಹಬ್ಬಕ್ಕೆ ಫಸ್ಟ್ ನೀವು ನೋಡಿದ ಹೋರಿ ಹಬ್ಬ ಎಲ್ಲಿ? ನಿಮಗೆ ಹೋರಿ ಹಬ್ಬ ಅಂದರೆ ಹೆಂಗೆ ಗೊತ್ತಾಯ್ತು? ಫಸ್ಟ್ನೇದ್ದು ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ, ಹೋರಿ ಹಬ್ಬಕ್ಕೆ ನಮ್ಗೆ ಏನು ನಂಟಾಯ್ತಪ್ಪ ಅಂತಂದ್ರೆ, ನಾನು ಹುಟ್ಟಿದಾಗ ಇಲ್ಲೇ ಮುಂಡಗೋಡ ಸರ್ಕಾರಿ ದವಾಖಾನೆ. ಓಕೆ. ಅವತ್ತ ಹೋರಿ ಹಬ್ಬ ಇತ್ತು, 2ನೇ ಹಬ್ಬ ಮುಂಡಗೋಡದಾಗ. ಹಬ್ಬದ ದಿನಾನೇ ಹುಟ್ಟಿರೋದು. ಹಬ್ಬದ ದಿನಾನೇ ಹುಟ್ಟಿರೋದು ಅಂದ್ರೆ ಬಹುಮಾನದ ಹಬ್ಬ, ಹಬ್ಬಕ್ಕಾಗಿ ಹುಟ್ಟಿರೋದು, ಹಬ್ಬದ ದಿನಾನೇ ಹುಟ್ಟಿರೋದು. ಅದಾಗಿಂದ ನಾವು ಅಲ್ಲೇ ಮುಂಡಗೋಡದಾಗ ಅಂದ್ರೆ ಅಮ್ಮಾರು ಊರದು ಮುಂಡಗೋಡ, ನಮ್ಮೂರು ಖುದ್ದು ಹುಬ್ಳಿನ, ನಮ್ಮ ತಾಯಿಯವ್ರನ್ನ ಹುಬ್ಳಿಗೆ ಕೊಟ್ಟೈತಿ. ಅದಕ್ಕೆ ನಿಮ್ಮ ಹೆಸರು ಪ್ರತಾಪ್ ಹುಬ್ಬಳ್ಳಿ ಅಂತ ಇರೋದು. ನಮ್ಮ ತಾಯಿಯವರು ಹುಬ್ಳಿ ಒಳಗಿರ್ತಾರೆ, ನಮ್ಮ ತಂದೆಯವರು ಹುಬ್ಳಿಯರಲ್ಲ. ಮುಂಡಗೋಡದಿಂದ ನಮ್ಮ ತಾಯಿಯವ್ರನ್ನ ಹುಬ್ಳಿಗೆ ಕೊಟ್ಟಿರೋದು. ನಾನು ಅಜ್ಜಿ ಮನ್ಯಾಗ ಬೆಳೆದಿರೋದು ಮುಂಡಗೋಡದಾಗ. ಅಜ್ಜಿ ಮನೆಯವ್ರು ನಮ್ಮ ಮನೆ ಹಿತ್ತಲದಾಗ ಒಬ್ರು ಮಟ್ಟಿ ಮನೆಯವರು ಅಂತಂದು ಇದಾರೆ. ಮಟ್ಟಿ ಮನೆಯವರು ಅಂತ ಇದಾರೆ. ಅವರು ಮರಾಠ ಪೈಕಿ ಅವರು ಯಲ್ಲಪ್ಪಣ್ಣ ಅಂತೇಳಿ, ಯಲ್ಲಪ್ಪ ಮಟ್ಟಿ ಮನೆ ಅಂತೇಳಿ ಅವರ ಹೆಸರು ಇರೋದು. ಅವ್ರ ಮನೆ ಒಳಗೆ ಒಂದು ಹೋರಿ ಇತ್ತು, ಮಟ್ಟಿ ಮನಿ ಸೂರ್ಯ ಅಂತ. ಆ ಹೋರಿಯಿಂದ ನಮಗೆ ಹೋರಿ ಹುಚ್ಚು ಭಾಳ. ಅವಾಗ ಬರೀ ಕೋಡ್ ಹಿಡ್ಕೊಂಡು ಹಿಂಗೆ ಆಡೋರು ಅವಾಗ, ಸಣ್ಣ ಮಕ್ಕಳ ಆಟ. ಅದು ನಮ್ಮ ಶಿವ ಗಾಣಿಗೇರ್ ಅಂತ ಒಬ್ಬ ಫ್ರೆಂಡ್ ಇದ್ದ. ಅವ್ರ ಹಿತ್ತಲ ಭಾಳ ದೊಡ್ಡದಿತ್ತು ಅವ್ರದ್ದು, ಮುಂಡಗೋಡ. ನಮ್ಮ ಮನೆ ಪಕ್ಕದಲ್ಲೇ ಅವ್ರ ಮನೆ ಇರೋದು, ಗಾಣಿಗೇರ್ ಪೈಕಿ, ಅವ್ರು ಲಿಂಗಾಯತರ ಪೈಕಿ. ಅವ್ರ ಹಿತ್ತಲ ದೊಡ್ಡದಿತ್ತಲ್ಲ, ಇತ್ತಾಗ ಅವ್ರಿಗೆ ಗೇಟ್ ಹಾಕ್ಸಿದ್ರು ಹಿತ್ತಲ್ಕ. ಆ ಗೇಟಿಂದ ಈ ಗೇಟಿಗೆ ಓಡ್ಬೇಕು ಹೋರಿ. ನಾನು ದೊಡ್ಡ ಹೋರಿಯಲ್ಲೇ ಕೋಡ್ ಹಿಡ್ಕೊಂಡು ಅವ್ರ ಟ್ರಕ್ಗಳಿದ್ವು, ಒಂದು 5-6 ಟ್ರಕ್. ಅವ್ರ ರಿಬ್ಬನ್ ಎಲ್ಲ ರಾತ್ರಿ ಕಳು ಮಾಡ್ಕೊಳ್ಳೋರು. ದೀಪಾವಳಿಗೆ ರಿಬ್ಬನ್ ಕಟ್ಟೋರು ಅವರು. ಆ ರಿಬ್ಬನ್ ಎಲ್ಲ ಕಳು ಮಾಡ್ಕೊಂಡು ಅವನ್ನೆಲ್ಲ ನಮ್ಮ ಕೋಡಿಗೆ ಸಿಂಗಾರ ಮಾಡ್ಕೊಂಡು ಹಟ್ಟಿ ಹಬ್ಬ ಮಾಡೋರು. ಫಸ್ಟ್ ಬಹುಮಾನ ಪಾರ್ಲೆಜಿ ಬಿಸ್ಕಿಟ್. ಅವಾಗ 4 ರೂಪಾಯಿ ಪಾರ್ಲೆಜಿ ಬಿಸ್ಕಿಟ್. ಹೌದು. ಹಿಂಗೆ ನಮ್ಮ ಹೋರಿ ಹಬ್ಬದ ಜರ್ನಿ ಸ್ಟಾರ್ಟ್ ಆಯಿತು. ಫಸ್ಟು ಈಗ ಬೇಸಿಕಲಿ ನಿಮ್ಮ ಬಗ್ಗೆ ತಿಳ್ಕೊಂಡ್ರ. ನಿಮ್ಮ ಪೂರ್ತಿ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ್ ಗಂಗಪ್ಪ ಚಲವಾದಿ ಅಂತೇಳಿ ನಮ್ಮ ಹೆಸರು. ಮಲ್ಲಿಕಾರ್ಜುನ್ ಗಂಗಪ್ಪ ಚಲವಾದಿ. ನಾವೆಲ್ಲ ಕರೆಯೋದು ಪ್ರತಾಪ್ ಹುಬ್ಳಿ. ಅಂದ್ರೆ ಪ್ರತಾಪ್ ಹುಬ್ಳಿ ಅಂದ್ರೆ ನಂದು ಒರಿಜಿನಲ್ ಹೆಸರಲ್ಲ ಅದು. ನಾನು ಹುಟ್ಟಿದಾಗ ಯಾರ್ಯಾವುದು ಅರ್ಜುನ್, ಇಷ್ಟು ವಿಚಾರ ಮಾಡಕತ್ತಾರ. ಅರ್ಜುನ್ ಜನ್ಯನ ಯಾರದು, ಅರ್ಜುನ್ ಸರ್ಜಾ. ಅವಂದು ಪಿಕ್ಚರ್ ಬಂದಿತ್ತು, ಪ್ರತಾಪ್ ಅಂತ. ನಮ್ಮ ಅತ್ತಿ ನನ್ನ ಹೆಸರು ಇಟ್ಟಿರೋದು ಅದು. ಅವ್ರ ಪಿಕ್ಚರ್ ನೋಡಿ ಪ್ಯಾಕೇಜ್ಗೆ ಹೋಗಿ ನೋಡಿ ಬರೋದ್ರೊಳಗೆ ಡೆಲಿವರಿ ಆಗಿತ್ತು. ಪ್ರತಾಪ್ ಅಂತ ಹೆಸರು ಇಟ್ಬಿಟ್ರು. ಹಂಗಾದ್ರೆ ಒರಿಜಿನಲ್ ಹೆಸರು ಪ್ರತಾಪ್ ಹುಬ್ಳಿ ಅಲ್ಲ? ಅಲ್ಲ, ನನ್ನ ಹೆಸರು ಮಲ್ಲಿಕಾರ್ಜುನ್. ನಿಮ್ಮ ಹೆಸರು ಪ್ರತಾಪ್ ಹುಬ್ಳಿ ಅಲ್ಲ? ಪ್ರತಾಪ್ ಹುಬ್ಳಿ ಫೇಕ್ ನೇಮ್ ಅದು. ಫೇಕ್ ನೇಮ್ ಆದ್ರೆ ಫುಲ್ ಟ್ರೆಂಡಿಂಗ್ ನೇಮ್. ಓಕೆ. ಇವಾಗ ನನ್ನ ವಯಸ್ಸು ಈಗ 34. ಮದುವೆ, ಮಕ್ಕಳು ಇತ್ಯಾದಿ? ಮದುವೆ ಆಗೈತಿ. ಮಕ್ಕಳಿಲ್ಲ. ಹಬ್ಬನೇ ಈಗ? ಹಬ್ಬದ ಸಲುವಾಗಿ ಮಕ್ಕಳಿಗೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ಅದು ಹಂಗೆಲ್ಲ ಇಲ್ಲ. ಇದ್ರ ವಿಚಾರದೊಳಗೆ ಅದೇ ಈಗ
ಹಂಗೆ ಅತಿ ಶೀಘ್ರ ಮಕ್ಕಳನ್ನು ನಾವು ಹೆಗಲ್ ಮ್ಯಾಗ ಕುಂದರ್ಸ್ಕೊಂಡು ಹಬ್ಬ ತೋರಿಸ್ಬೇಕು ಅನ್ನೋದು ಹಂಗೆ. ಓಕೆ, ನೆಕ್ಸ್ಟು ಹಂಗಾರೆ ಫಸ್ಟ್ ನೀವು ಹೋರಿ ಹಬ್ಬ ಅನ್ನೋದು ನೋಡಿದ್ದು ಮುಂಡಗೋಡ್ನಾಗೆ ಮಟ್ಟಿ ಮನಿ ಸೂರ್ಯ ಅನ್ನೋ ಹೋರಿಯಿಂದ ನಾವು ಜರ್ನಿ ಶುರು ಚಾಲು ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಹಬ್ಬದಾಗೆ ಏನೇನು ಬರ್ತಾ ಹೋಗತ್ತೆ? ಅದಾಗಿಂದ ನಾವು ಆ ಹೋರಿನ ಅದ್ರ ಜೊತೆನ ಹಬ್ಬ ಮಾಡ್ತಿದ್ವಿ. ಅದಾಗಿ ನಾನು ಮುಂಡಗೋಡ್ದಾಗ ಇದ್ದೆ. ಓಕೆ, ಮುಂಡಗೋಡದಿಂದ SSLC ನಾನು ಮುಗೀತು. ಮುಗಿದ ತಕ್ಷಣ ನಮ್ಮ ತಂದೆ ಸಾಕಪ್ಪ ನೀ ಅಲ್ಲಿ ಕಲ್ತಿದ್ದು, ಅಮ್ಮ ಅಜ್ಜ ಅಮ್ಮನ ಮನೆ ಸಾಕು, ಈಗ ನಮ್ಮ ಮನೆಗೆ ಬಾ ಅಂತ ಕಲ್ತಿದ್ದೀರಾ? ಹುಬ್ಳಿಗೆ ಕರ್ಕೊಂಡು ಹೋಗ್ಬಿಟ್ರು. ಓಕೆ, ವರ್ಕ್ ಏನು ಮಾಡ್ತಾ ಇದ್ರಿ ಇವಾಗ? ಈಗ ನನ್ನ ಕಾರ್ಪೊರೇಷನ್ ನೌಕರಿ ಇತ್ತು, ಗೌರ್ಮೆಂಟ್ ನೌಕರಿ. ನೀವು ಹೌದು ಗೌರ್ಮೆಂಟ್ ನೌಕರರಾಗಿ ಈ ಕಡೆ ಹಬ್ಬನೂ ಮಾಡ್ಕೊಂತ ಅತ್ತಾಗ ಕೆಲಸನೂ ಮಾಡ್ಕೊಂತ ಇದ್ದೀರಾ? ಹೌದೌದು. ಗ್ರೇಟ್. ಸೊ ಓಕೆ, ಹುಬ್ಳಿಗೆ ಬಂದಿಂದ ಅಲ್ಲಿಂದ ಹೋರಿ ಹಬ್ಬದ ಸ್ವಲ್ಪ ದೂರ ಆಕೈತಿ. ಓಕೆ, ಎಷ್ಟು ವರ್ಷದ ತನಕ? 1 ವರ್ಷ 2 ವರ್ಷ ಅಷ್ಟೇ. ಅಂದ್ರೆ ನಮ್ಗೆ ಅವಾಗ ಹುಬ್ಳಿಗೆ ಹೋದ ತಕ್ಷಣ ಕೈಯಾಗ ದುಡ್ಡು ಬೇಕಲ್ಲ ಸೆಟ್ಲ್ ಆಗೋಕೆ, ಹೋರಿ ಹಬ್ಬಕ್ಕೆ ಬರಾಕ. ಅದಕ್ಕಲ್ಲ, ಈಗ ತಿನ್ನಾಕ ಕೊಡ್ತಿದ್ರು ಅವಾಗ 10 ರೂಪಾಯಿ 20 ರೂಪಾಯಿ 5 ರೂಪಾಯಿ ಹಿಂಗೆ ಕೊಳ್ಳಾಕ ಕೊಟ್ಟಿದ್ದನ್ನೆಲ್ಲ ಜಮಾ ಮಾಡಿಕೊಂಡು ಹಬ್ಬಕ್ಕೆ ಅಂದ್ರೆ ಹಾವೇರಿ ಭಾಗದಾಗ ಆಕಿತ್ತು ಹಬ್ಬ. ಹುಬ್ಳಿಯಿಂದ ಹಾವೇರಿ ಭಾಗ ದೂರ. ಎಷ್ಟು ಕಿಲೋಮೀಟರ್ ಆಗುತ್ತೆ ಹೆಚ್ಚು ಕಮ್ಮಿ ಅಲ್ಲಿಂದ ಒಂದು 70-80 ಕಿಲೋಮೀಟರ್ 70-80 ಕಿಲೋಮೀಟರ್ ಆಗುತ್ತೆ. ಹಂಗಾದ್ರೆ ನೀವು ಪ್ರತಿಯೊಂದು ಹಬ್ಬಕ್ಕೂ ಈಗೇನು ಮೈಕ್ ಹಿಡಿಯಕ್ಕೆ ಹೋಗ್ತಿದ್ದೀರಾ, ಸೊ ಒಂದು ಹಬ್ಬಕ್ಕೆ ಹೋಗ್ಬೇಕಂದ್ರೆ ಡೈಲಿ ನೀವು 70-80 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡೇ ಹೋಗ್ಬೇಕು. ಹೌದೌದು. ಓಕೆ, ಅದಾಗಿಂದ ಅದೇ ರೀತಿ ನಮ್ದು ನಡೀತು. ಆ ಕಡೆ ಕಾರ್ಪೊರೇಷನ್ ಅಂತ ಕೆಲ್ಸಕ್ಕೆ ಸೇರಿಕೊಂಡೆ. ಅದಾಗಿಂದ ಒಂದು 15 ವರ್ಷ, ಈಗ ಸದ್ಯ ನಾನು 18 ವರ್ಷ ಅದು ಕಾರ್ಪೊರೇಷನ್ ಕೆಲ್ಸಕ್ಕೆ ಸೇರಿಕೊಂಡು. ಅದು ಕೆಲಸ ಗೌರ್ಮೆಂಟ್ ಆಯ್ತು, ಪರ್ಮನೆಂಟ್ ಆಯ್ತು. ಅದಾಗಿಂದ ನಾನು ಫೋನ್ ಒಳಗೆ ಎಕೋ ಒಳಗೆ ಅದು ಎಕೋ ಆ್ಯಪ್ ಅಂತ ಬರ್ತೈತಿ. ಅವಾಗ ಫೇಸ್ಬುಕ್ ಟ್ರೆಂಡ್ ಅವಾಗ ಫೇಸ್ಬುಕ್ನಾಗ ಹಬ್ಬದ ಗ್ರೂಪ್ಗಳು. ಇವಾಗ ಏನು ಇನ್ಸ್ಟಾಗ್ರಾಮ್ ಇವಾಗ ಏನು ನೋಡ್ತೀರಿ ನೀವು, ಫೇಸ್ಬುಕ್ನಾಗ ನೋಡ್ಬಿಟ್ಟಿದ್ರೆ ಮಜಾನೇ ಬೇರೆ ಇತ್ತು. ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದಿದೆ ಜರ್ನಿ. ಫೇಸ್ಬುಕ್ ಒಳಗೆ ಅವಾಗ ನಾನು ಫೇಮಸ್ ಆಗಕ್ಕೆ ಕಾರಣನೇ ಫೇಸ್ಬುಕ್ ಒಳಗೆ ಏನು ಮಾಡ್ತಿದ್ವಿ ಅಂತಂದ್ರೆ ನಾವು ಡೈಲಾಗ್ಗಳನ್ನ ಬರ್ಬಾರ್ದು ಹಾಕ್ತಿದ್ವಿ. ಹೋರಿಗಳಿಗೆ ಪೋಸ್ಟ್ ಮಾಡ್ತಿದ್ವಿ. ಅದನ್ನ ಪೋಸ್ಟ್ ಮಾಡ್ತಿದ್ವಿ. ಅದು ಡೈಲಾಗ್ ಭಾರಿ ಒಳ್ಳೆ ಡೈಲಾಗ್ ಇರೋದು. ಕಾಂಟ್ರವರ್ಷಿಯಲ್. ಅದಾಗಿಂದ ಆ ಡೈಲಾಗಿನ ಸಂಬಂಧ ನನಗೊಂದಿಷ್ಟು ಶತ್ರುಗಳನ್ನೂ ಹುಟ್ಕೊಂಡ್ರು ಹಾವೇರಿ ಒಳಗೆ. ಶತ್ರುಗಳು ಅಂದ್ರೆ ಶತ್ರುಗಳಲ್ಲ, ಹಂಗ ಅವ್ರ ಹೋರಿ ವಿರುದ್ಧ ನಾ ಹಾಕ್ತೀನಿ ಅನ್ನೋದು ಅವ್ರ ತಲೆಯಾಗ. ನಾ ಏನ ಹಾಕಿದ್ರು ನಮ್ಮ ಹೋರಿ ವಿರುದ್ಧನ ಹಾಕ್ಯಾನ, ಅಪೋಸಿಟ್ ಅಂತ. ಮುಂದೆ ಬರೋಣ, ಅದು ಇದೆ, ಅದು ಕೇಳೋದಿದೆ. ಇದೇ ಹಬ್ಬ ಅವಾಗ. ಅಲ್ಲಿಂದ ನಾನು ಹುಬ್ಳಿಗೆ ಹೋಗಿ ಸೇರ್ಕೊಂಡು ಹುಬ್ಳಿಯಿಂದ ಹಬ್ಬಕ್ಕೆ ಹಂಗೆ ಹೋಗೋದು ಬರೋದು ಎಲ್ಲ ಮಾಡ್ತಿದ್ವಿ. ಅದಾದ ತಕ್ಷಣ ಹೋರಿ ಹುಚ್ಚು ಅಂದ್ರೆ ಈಗ ನಂದು ಕೆಲಸನೂ ನೋಡ್ಬೇಕಲ್ಲ ನಾನು. ಅವಾಗ ನಮ್ಮ ತಾಯಿಯವರು ನೀನು ಬರೀ ಹೋರಿ ಹಬ್ಬನ ಮಾಡ್ಕೊಂತ ಹೊಂಟ್ರೆ ಭಾಳ ಇದನ್ನ ಆಕೈತಿ ಅಂತಂದು ಒಂದು ಸಾರಿ ಏನು ಮಾಡಿಬಿಟ್ರೆ ಅನಾಹುತ ಮಾಡ್ಕೊಳಕ್ಕೆ ಹೋಗ್ಬಿಟ್ಟಿದ್ರು. ಅಂದರೆ ನಿಮ್ಮ ಮನೇಲಿ ಒಟ್ಟು ಹೋರಿ ಹಬ್ಬಕ್ಕೆ ಪರ್ಮಿಷನ್ ಇಲ್ಲ. ನೀವು ಇಷ್ಟು ಇವತ್ತು ಹೋರಿ ಹಬ್ಬದಾಗೆ ಅದೇ ಫೀಲ್ಡ್ನಾಗೆ ಇಷ್ಟು ಹೆಸರು ಮಾಡಿರಿ. ಹೌದು. ಇವತ್ತು ಎಲ್ಲ ಕಡೆ ಹಬ್ಬಕ್ಕೆ ಹೋಗ್ತೀರಿ. ಹೌದು. ಎಲ್ಲ ಹೋರಿ ಅವರು ಫೇಮಸ್ ಇದೆ. ಹೌದು. ಬಟ್ ನಿಮಗೆ ಮನ್ಯಾಗ ಪರ್ಮಿಷನ್ ಒಟ್ಟೆ ಇಲ್ಲ. ಮನೆಗೆ ಈಗ ಮೊದ್ಲಾಗಿದ್ರೆ ತಂದೆ ತಾಯಿ ಕೊಡ್ತಿರ್ಲಿಲ್ಲ, ಈಗ ಹೆಂಡತಿ ಅವರೆಲ್ಲ ಪರ್ಮಿಷನ್ ಇದೆ. ಈಗ ಮೆಚುರಿಟಿಗೆ ಬಂದೇವಿ. ಈಗ ನಮ್ಮ ಮಾತ ನಾವು ಹೇಳಿದ್ದ ಶಾಸನ ಮನ್ಯಾಗ. ಹಂಗಾದ್ರೆ ಮನೆಯಲ್ಲಿ ನಿಮಗೆ ಪರ್ಮಿಷನ್ ಇರ್ಲಿಲ್ಲ, ಆದ್ರೂ ನೀವು ಹಬ್ಬಕ್ಕೆ ಬರ್ತಿದ್ವಿ. ಸೊ ಬಂದು ಹೋದ್ಮೇಲೆ ಈಗ ನಮ್ಮ ಮನೇಲೂ ಸೇಮ್ ಹಂಗೆ ಐತಿ. ಈಗ ಬಂದು ಹೋದ್ಮೇಲೆ ನಮಗೆ ಎಲ್ಲ ಸಂಸ್ಕೃತ ಅದು ಇದು ಯೂಸ್ ಮಾಡ್ತಾರೆ. ನಿಮಗೆ ಏನ್ ಮಾಡ್ತಿದ್ರು ಅವಾಗ? ಚಪ್ಪಾಲ್ ತೊಗೊಂಡು ಹೊಡಿತಿದ್ರು. ಎಲ್ಲಾರ ಮನ್ಯಾಗ ಇರೋದ ಅದ. ಹಬ್ಬಕ್ಕೆ ಹೋಗಿ ಬಂದ ತಕ್ಷಣ ಫಸ್ಟ್ ನಮ್ಮವ್ವ ಚಾಲು ಮಾಡ್ತೇವೆ. ನಮ್ಮಪ್ಪ ಕೆಲ್ಸಕ್ಕೆ ಹೋಗಿ ಬನಿಗೆ ಬರೋದು ಒಂದ ಸೊನ್ನಿ ಚಾಲುನ ಜಗಳ. ಅವರು ಸೋ ಅಂದ ತಕ್ಷಣ ಇವರು ಸೋ ಮತ್ತೆ ಚಾಲುನ ಮತ್ತೆ ನಮ್ಮವಾರ ಬಂದ ನೋಡವ ಹಬ್ಬಕ್ಕೆ ಹೋಗಿದ್ದ ಹಂಗೆ ಹಿಂಗ ನಮ್ಮ ಅಪ್ಪಾರ ಜಗ್ ಬೈಯೋರು. ಅದಾದ ತಕ್ಷಣ ಅದ್ರಲಿಂದ ಒಂದು ಕೆಟ್ಟ ಘಟನೆ ಆತ್ ನಮ್ಮ ಮನ್ಯಾಗ. ಹೋರಿ ಹಬ್ಬದ ಸಂಬಂಧನ ನಮ್ಮ ವಾರ ಹೋರಿ ಹಬ್ಬಕ್ಕೆ ಹೋಗ್ಬೇಡ ಅಂದ್ರು ನಾ ಒಂದು ಹಬ್ಬಕ್ಕೆ ಹೋಗ್ಬಿಟ್ಟಿದ್ದೆ. ಎಲ್ಲಿ ಹಬ್ಬ ಅಂತ ಏನಾರು ಹೇಳ್ಬೋದು? ಅದು ಲಕ್ಷ್ಯ ಇಲ್ಲ. ಹಬ್ಬಕ್ಕೆ ಹೋಗಿ ಭಾಳ ಹುಚ್ಚು ನನಗೆ ಹೋರಿದು. ಅದು ಹಬ್ಬಕ್ಕೆ ಹೋಗಿದ ತಕ್ಷಣ ನಮ್ಮ ವಾರ ಏನು ಮಾಡಿಬಿಟ್ರು, ಅವಾಗ ಚುಮ್ನೆ ಎಣ್ಣೆ ಚಾಲ್ತಿ ಇತ್ತು. ಚುಮ್ನೆ ಎಣ್ಣೆ ಅಂತ ಸೀಮೆ ಎಣ್ಣೆ ಅದು ಚಾಲ್ತಿ ಇತ್ತು. ಏನು ಮಾಡಿಬಿಟ್ರು, ಹಬ್ಬನ ಮಾಡ್ಕೊಳ್ಳೋದಾದ್ರೆ ಮತ್ತು ನಾವು ಯಾಕೆ ಬದುಕಿರ್ಬೇಕು ಅಂತೇಳಿ ನಾವೊಂದು ಮನೆ ಒಳಗಿದ್ವಿ. ಆ ಮನೆ ಒಳಗೆ ಹೋಗಿ ಚುಮ್ನೆ ಎಣ್ಣೆ ಸುರ್ಕೊಂಡು ಕಡ್ಡಿಗೆ ಇರ್ಕೊಳಕ್ಕೆ ಹೋಗ್ಬಿಟ್ಟಿತ್ತು. ಹೋರಿ ಹಬ್ಬ ಬಿಡ್ಬೇಕು ಇಲ್ಲ ನಾ ಸಾಯ್ಬೇಕು ಅಂತ. ಅಂದ್ರೆ ನಿಮ್ಮ ತಾಯಿಯವರು ನೀವು ಹಬ್ಬ ಬಿಡ್ಲಿ ಅಂತ ಹೇಳಿ ಮೈಮೇಲೆ ಸೀಮೆ ಎಣ್ಣೆ ಹಾಕೊಂಡು ಬೆಂಕಿನ ಹಚ್ಕೊಳಕ್ಕೆ ಹೋಗ್ಬಿಟ್ಟಿದ್ರು. ಅಷ್ಟು ಹಾಕೊಂಡಿದ್ರು. ಸೀಮೆ ಎಣ್ಣೆ ಕಡ್ಡಿ ಪಿಟ್ಟಿಗೆ ಐತಲ್ಲ, ಅದು ಸೀಮೆ ಎಣ್ಣೆ ಒಳಗೆ ನೆಂದ್ಬಿಟ್ಟಿತ್ತು. ಹಿಂಗಾಗಿ ಕಡ್ಡಿ ಹತ್ತಲಿಲ್ಲ. ಅವಾಗ ಬಾಗಲ ಹೊಡೆದೋಗಿ ನಮ್ಮ ವಾರನ ಹೊರಗೆ ಕರ್ಕೊಂಡ್ಬಂದಿದ್ದು.
ಇಂಥವೆಲ್ಲ ಜೀವನದಾಗ ಘಟನೆ ಆಗ್ಯಾವ ನಮಗೆ. ಅವತ್ತ ಕಡ್ಡಿ ಪೆಟ್ಟಿಗೆ ಉಳಿಸಿದ್ದಕ್ಕೆ ಅದು ಒಯ್ದಿದ್ದಕ್ಕೆ ಅವತ್ತಾಗಲಿಲ್ಲ, ಇಲ್ಲಕಂದ್ರೆ ನಮ್ಮ ತಾಯಿ ನಮ್ಮ ಹತ್ರ ಇರ್ತಿದ್ದಿಲ್ಲ. ಈ ಹೋರಿ ಹಬ್ಬ ಸಂಬಂಧ ನಮ್ಮ ತಾಯಿ ಕಳ್ಕೊಂತಿದ್ದೆ. ಅಂದ್ರೆ ಅಷ್ಟೆಲ್ಲ ನಿಮಗೆ ಎಲ್ಲಾ ರೀತಿಯಿಂದನು ಫೈನಾನ್ಷಿಯಲಿ ಮನೆಯವ್ರ ಕಡೆಯಿಂದ, ಆಮೇಲೆ ದುಶ್ಮನ್ಗಳು ಹುಟ್ಕೊಂಡ್ರು ಅಂತ ಹೇಳಿದ್ರಿ ಒಂದು ಪೋಸ್ಟ್ ಇಂದ, ಎಲ್ಲಾ ರೀತಿಯಿಂದ ಒಟ್ನಲ್ಲಿ ನಿಮ್ಮನ್ನ ಹಬ್ಬ ಬಿಡ್ಸಕ್ಕೆ ಪ್ರಯತ್ನ ಆಯ್ತು. ಆದ್ರೂ ನೀವು ಹಬ್ಬ ಬಿಡ್ಲಿಲ್ಲ. ಅದೇ ಹಬ್ಬದಾಗ ಹೌದೌದು. ಇನ್ನು ಏನಾತಪ್ಪ ಅಂದ್ರೆ ಅದಿಷ್ಟ ಆಯ್ತು ಘಟನೆ, ಅಲ್ಲಿಂದ ನಂಗೆ ಭಯಂಕರ ತ್ರಾಸ ಆಗ್ಬಿಡ್ತು ಹಬ್ಬದ್ದು. ಹಬ್ಬಕ್ಕೆ ಹೋಗ್ಲೇಬಾರ್ದು ಅಂತ ನಿರ್ಧಾರ ಮಾಡಿದೆ. 2-3 ವರ್ಷ ಹಬ್ಬಕ್ಕೆ ಹೋಗ್ಲಿಲ್ಲ. ಹೌದಾ? ಹೋಗ್ಲಿಲ್ಲ. ಮತ್ ನಾವು ನೋಡ್ಲಿಲ್ಲಪ್ಪ, ನಾವು ಕಂಡಿಲ್ಲಪ್ಪ, ನೀವು ಬರ್ದೇ ಇರೋದು ನಾನು ಇಲ್ಲ ನಾ ಬಿಟ್ಟಿದ್ದೆ ಹಬ್ಬನ. ಆಗೊಮ್ಮೆ ಈಗೊಮ್ಮೆ ಆದ್ರೂ ಕಳಿಲಿ ಹೋಗವ. ಇದು ಮ್ಯಾಟ್ರು ಅಂದ್ರೆ ಮನ್ಯಾಗ ಗೊತ್ತಾಕಿದ್ದಿಲ್ಲ ಹಂಗ. ಅಂದ್ರೆ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತೀನಿ ಅಂತಂದು 6ಕ್ಕೆ ಹೋದ್ರೆ, ಅಂದ್ರೆ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗೋದು ಹುಬ್ಳಿ ಒಳಗೆ ಕಾರ್ಪೊರೇಷನ್ ನೌಕರಿ 6ಕ್ಕೆ ಸ್ಟಾರ್ಟ್ ಆಗೋದು. 6ಕ್ಕೆ ಸ್ಟಾರ್ಟ್ ಆದ್ರೆ ನಾವೇನನ್ನೋರು ಅಲ್ಲೇ ಸಾಹೇಬ್ರು ಬಂದಾರ, ಇಲ್ಲಿ ಧಾರವಾಡಕ್ಕೆ ಬಂದೇವಿ, ಹಂಗ ಹಿಂಗ ಅಂತಂದು ಹೇಳಿ ಸುಮ್ಮನೆ ಹೋರಿ ಹಬ್ಬಕ್ಕೆ ಹೋಗೋದು. ಅಲ್ಲಿ ಫೋನ್ ಎತ್ತಿದ್ದಿಲ್ಲ ಹೋರಿ ಹಬ್ಬದಾಗ. ಈಗ ಬಿಡಿ ನೆಟ್ವರ್ಕು ಸಿಗ್ತಿರ್ಲಿಲ್ಲ. ಹೌದು, ಹಬ್ಬದಾಗ ನೆಟ್ವರ್ಕ್ ಸಣ್ಣ ಫೋನು. ಅವಾಗ ಅದನ್ನೆಲ್ಲ ಮಾಡ್ಕೊಂಡು, ಅವಾಗ ಹೋರಿಗಳು ಈಗಿನ ಹೋರಿಗಳಿಗೆ ಭಾಳ ಫರ್ಕ್ ಐತೆ. ಅವಾಗ ಹಾವೇರಿ ಡಾನು, ಹಾವೇರಿ ಹುಲಿ, ಆದಿಶೇಷ, ಹಾವೇರಿ ಕಿಂಗು, ಹಾವೇರಿ ಶಿವಲಿಂಗ, ಇಂಥ ಭಾರಿ ಹೋರಿಗಳು ಅವಾಗಿನ ಹೋರಿಗೂ ಇವಾಗಿನ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು, ಅದನ್ನ ಕೇಳ್ತೀನಿ ನಿಮಗೆ. ಈಗ ನೆಕ್ಸ್ಟ್, ಈಗ ತಾಯಿಯವರು ಸಪೋಸ್ ಮಾಡ್ತಾರೆ, ಆದ್ರೂ ಇದು ಮಾಡ್ತೀರಾ, ಹಬ್ಬ ಮಾತ್ರ ಬಿಡ್ಲಿಲ್ಲ. ಫಸ್ಟ್ ನಿಮ್ದು ಪೋಸ್ಟ್ ಇಂದ ಶುರು ಆಗತ್ತೆ ಜರ್ನಿ. ನಾನ್ ನೋಡಿದ ಮಟ್ಟಿಗೆ ಹೋರಿ ಹಬ್ಬದಲ್ಲಿ ಪ್ರತಾಪ್ ಹುಬ್ಳಿ ಅವರು ಬರೀ ಮೈಕ್ ಆಗ್ಲಿ ಪೋಸ್ಟಿಗೆ ಅಷ್ಟಕ್ಕೆ ಸೀಮಿತ ಆಗಿರ್ಲಿಲ್ಲ. ಈಗ ಒಂದು 5 ವರ್ಷದ ಹಿಂದೆನೆ, 5 ವರ್ಷ ಅಥವಾ 4 ವರ್ಷ ಅನ್ಸುತ್ತೆ, ಒಂದು ಹಿಂಬರದಲ್ಲಿ ಅಂದ್ರೆ ಹಿಂದ್ಗಡೆ ಕೋಡಿರೋ ಹೋರಿ ಬ್ಲ್ಯಾಕ್ ಕಲರ್ದು ಹುಬ್ಬಳ್ಳಿ ಹುಲಿ ಅಂತ ಹೇಳಿ ಅವಾಗೇ ಕಟ್ಟಿ ಹಬ್ಬ ಮಾಡಿದ್ ಮಕ್ಕಳು ಅವರು. ಹೌದಾ? ಕರೆಕ್ಟ್. ನೋಡಿ, ಅವಾಗ್ಲೇನೆ ಹೋರಿ ಕಟ್ಟಿದ್ರಿ. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ? ನನಗನ್ಸೋ ಮಟ್ಟಿಗೆ ನೀವು ಸ್ವಂತ ಕಟ್ಟಿದ್ದು ಅದು ಒಂದು ಹೋರಿ ಅನ್ಸುತ್ತೆ ಫಸ್ಟ್. ನೆಕ್ಸ್ಟ್ ನೀವು ಬರೋದೇ ಹೋರಿ ವ್ಯಾಪಾರಕ್ಕೆ ಸ್ಟಾರ್ಟ್ ಮಾಡ್ತೀರಿ. ತಮಿಳ್ನಾಡು ಹೋರಿಗಳನ್ನ ಕರ್ನಾಟಕ ಹೋರಿಗಳಿಗೆ ಪ್ರತಾಪ್ ಹುಬ್ಳಿ ಅವರು ಡೀಲರ್ ಆಗ್ತಾರ ಅವಾಗ. ಅದು ಹೆಂಗೆ ನೀವು ಫಸ್ಟ್ ಶುರು ಮಾಡಿದ್ದು ಹೆಂಗೆ ತಲೆಯಾಗ ಬಂತು? ಓಕೆ, ನಾನು ಇಷ್ಟಕ್ಕ ಹಬ್ಬದಾಗ ನಿಂತ್ರೆ ಬೇಡ, ನಾನು ಇನ್ನೂ ಸ್ವಲ್ಪ ಏನಾರ ವೆರೈಟಿ ಮಾಡ್ಬೇಕು, ಡೀಲರ್ ಆಗ್ಬೇಕು ಅಂತಂದ್ರೆ, ಈಗ ಹೋರಿ ಹಬ್ಬದೊಳಗೆ ಒಂದೀಟ ಫೇಸ್ಬುಕ್ದಾಗ ನಾವು ಎಲ್ಲ ಹೋರಿ ಮಾಲೀಕರಿಗೂ ಅಭಿಮಾನಿಗಳಿಗೂ ಭಾಳ ಒಂದಿಟ್ಟು ಕಣ್ಣಾಗ ಒತ್ತಾಕತ್ತಿದ್ವಿ. ಅಂದ್ರೆ ಒತ್ತಾಕತ್ತಿದ್ವಿ ಅನ್ನೋಕೇನು ಭಾಳ ಇಷ್ಟನೂ ಆಗಿದ್ದು. ನನಗನ್ಸೋ ಮಟ್ಟಿಗೆ ನೀವು ಫಸ್ಟ್ ಕೊಡ್ಸಿದ್ರೊಳಗೆ ಪಬ್ಲಿಸಿಟಿ ಆಗಿದ್ದು ಟಾಪ್ ಆಗಿದ್ದು ಅಂದ್ರೆ ಹಾವೇರಿ ಕುರುಕ್ಷೇತ್ರ ಬ್ಲ್ಯಾಕ್. ಇಲ್ಲ, ಅದಕ್ಕಿಂತ ಮೊದಲೂ ಕೊಡಿಸಿದ್ದೈತಿ. ಮುಂಡಗೋಡ ಹಬ್ಬದಾಗ ಕೊಡಿಸಿದ್ ಖರೆ. ನಮಗ್ ಗೊತ್ತಿರೋದು ಅದು ನೀವು ಕೊಡಿಸಿದ್ದೆ. ದಡ್ಡಿದಲ್ಲ, ಅದು ಒಡ್ರದ್ದು ಊರಾಗೆಲ್ಲ ಅಡ್ಡಾಡೋದು ನಾವು ನೋಡಿ. ಇಲ್ಲಿ ಮುಂಡಗೋಡ ಒಳಗ ಹಬ್ಬ ನೋಡಿದ್ದೆ ಅದ್ರದ್ದು. ಹಾವೇರಿ ಕುರುಕ್ಷೇತ್ರ ಓನರ್ ಒಂದು ವೈಟ್ ಹೋರಿತ್ತು ಅವ್ರದ್ದು. ಹೌದು, ವೈಟ್. ಅದ್ರದ್ದು ನಮ್ದು ಒಂದು ಕಾಂಟ್ರವರ್ಸಿ ಆಗಿತ್ತು, ಒಂದು ಫೋಟೋ ಸಂಬಂಧ. ಆ ಹೋರಿನ ಅವ್ರು ಮಾರಿದ್ರು. ಮಾರಿದ ತಕ್ಷಣ ಹೋರಿ ಇದ್ದಿದ್ದಿಲ್ಲ, ಒಳ್ಳೆ ಹೋರಿ ಹುಡುಕ್ರಿ. ನಾ ಭಾಳ ಜನಕ್ಕೆ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿದೆ, ಭಾರಿ ಸ್ಪೀಡ್ ಐತಿ, ತೋರಿ ಅಂತೇಳಿ. ಅವ್ರು ಯಾರು ಮನಸ್ಸು ಮಾಡಲಿಲ್ಲ. ಇವ್ರಿಗೆ ಫೋನ್ ಮಾಡಿದೆ, ಅಣ್ಣ ಹಿಂಗೊಂದು ಹೋರಿ ಐತಿ ತಮಿಳ್ನಾಡಿಗೆ ಟೈಮಿಂಗ್ ಹಬ್ಬಕ್ಕೆ ನಡೀತೈತಿ ಅಂತ. ಫಸ್ಟ್ ನಾವು ನಮ್ಮ ನಾಯಕ ಟೀಮಿಗೆ ಗೊತ್ತಲ್ಲ, ನಾಯಕ ಟೀಮ್ನವ್ರು ನಮ್ಮ ಸೂರ್ಯಣ್ಣ, ಮಹೇಶ್ ಅಣ್ಣ ಮತ್ತು ಪರ್ಸಣ್ಣರಿಗೆ ಹೇಳಿದ್ದೆ ನಾನು, ಹಿಂಗೆ ಒಂದು ಹೋರಿ ಐತಣ್ಣ ಟೈಮಿಂಗ್ ಹಿಂಗೆ ನಡೀತೈತಿ, ತೊಗೊಂಡು ಮಾರನ್ರಿ ಅಂತ. ಆಯಿತು ಅಂತಂದಿದ್ರು. ಅದನ್ನ 3 ಲಕ್ಷನ 3.5 ಲಕ್ಷಕ್ಕೆ ಕೇಳಿದ್ರು ತಮಿಳ್ನಾಡಿನವರು. ವಿಡಿಯೋ ಇಲ್ಲ, ಮಾತಿನ ಮ್ಯಾಗರ್ ಕೇಳಿದ್ರು. ನಾನು ನೋಡಿದ್ದು ಖಾತ್ರಿ ಇತ್ತಲ್ಲ. ಫಸ್ಟ್ ನೋಡಿದ್ದು ಹಾನಗಲ್ ಕೋಟೆ ಹಬ್ಬದಾಗ ಅದನ್ನ, ಅದಾಗಿದ್ದು ಮುಂಡಗೋಡ ಹಬ್ಬ. ಆಮೇಲೆ ನೋಡಿ ಭಾರಿ ಸ್ಪೀಡ್ ಇತ್ತು, ಅದನ್ನ ಹೆಂಗಾರ ಮಾಡಿ ಮುಗಿಸ್ಕೋಣ ಅಂತ ಹಾವೇರಿ ಕುರುಕ್ಷೇತ್ರದವ್ರು ಏನು ಮಾಡಿದ್ರು, ನಮ್ಮ ಜೊತೆ ಅವಾಗ ಚೆನ್ನಾಗಿದ್ರು. ನಾಯಕ ಕುರುಕ್ಷೇತ್ರ ಸ್ವಲ್ಪ ಕ್ಲೋಸ್ ಇತ್ತು. ಆ ಬಿಳೆ ಹೋರಿ ಮಾರಿದ್ರಲ್ಲ, ಅವ್ರು ಏನಂದ್ರು, ನನಗೆ ಇರಲಿ ಅಣ್ಣ, ನಮ್ಗೆ ಹೋರಿ ಇಲ್ಲ ಸದ್ಯ, ನಾವು ಆಯ್ತು ಬಿಡು ಹೋಲ್ದಾಕ ಅಂತಂದು ಅವ್ರ ಲಾಭ ನೋಡ್ಲಿಲ್ಲ. 1,30,30,000ಕ್ಕೆ ವ್ಯಾಪಾರ ಆಯ್ತು. 1,30,000 ರೂಪಾಯಿಗೆ ಅವಾಗೇ ವ್ಯಾಪಾರ ಆಯ್ತು ಕುರುಕ್ಷೇತ್ರ. ಆದ್ರೆ ಅದು ಬಂದ ತಕ್ಷಣ ಅವ್ರಿಗೂ ಭಯಂಕರ ಲಕ್ಕಿ, ಭಾರಿ ಸ್ಪೀಡ್ ಹೋರಿ. ಹೌದೌದು, ನೋಡ್ದಂಗೆ ಈಗೂ ಐತಿ. ಓಕೆ, ಅದಾದ್ಮೇಲೆ ನೀವು ಈ ಒಂದು ಹೋರಿ ವ್ಯಾಪಾರದ ಫೀಲ್ಡ್ನಾಗೆ ಹೇಳ್ತೀರಿ. ಹೌದು. ಯಾಕೆ ಈ ಫೀಲ್ಡ್ಗೆ ಇಳಿಬೇಕು ಅನ್ಸುತ್ತೆ? ಯಾಕಂದ್ರೆ ಇದು ಹೋರಿ ವ್ಯಾಪಾರ ಫೀಲ್ಡ್ಗೆ ಇಳಿಬೇಕು ಅನ್ಸ್ತಾ ಯಾಕಂತಲ್ಲ, ಅದು ಫೇಸ್ಬುಕ್ ಒಳಗೆ ನಾವು ಪಬ್ಲಿಸಿಟಿ ಆದಾಗ ಭಾಳ ಜನ ಹೋರಿಗಳನ್ನ ತೊಗೊಳಕ ಹಿಂದೆ ಮುಂದೆ ಮಾಡೋರು, ಅವ್ರಿಗೆ ಮೋಸ ಮಾಡೋರು ನಿಂತ ಜನ. ಅವಾಗ ನಾವೇನು ಮಾಡಿದ್ವಿ, ಯಾವುದೇ ಒಂದು ಲಾಭ ಗೀಬ ಏನು ಇಟ್ಕೊಳ್ಳಾರ್ದಂಗೆ ಹೋರಿಗಳನ್ನ ಕೊಡ್ಸಕ್ಕೆ ಚಾಲೂ ಮಾಡಿದ್ವಿ. ನಮಗೂ ಒಂದಿಷ್ಟು ಜನ ತಮಿಳ್ನಾಡಿಂದ ಪರಿಚಯ ಆದರು. ಅಲ್ಲಿ ಯಾರೋ ಅವ್ರು ಹೋರಿ ಹಾಕೋರು, ಅಣ್ಣ ಇದು ಟಾಪ್ ಐತಿ, ಇದು ಯಾರಿಗಾರ ನೋಡ್ರಿ ನಿಮ್ಮ ಹುಡುಗರಿಗೆ ಅಂತಂದು. ಅವ್ರು ಲಾಭ ಇಟ್ಕೊಂಡ್ರು, ನಾ ಲಾಭ ಇಟ್ಕೊಂತಿದ್ದಿಲ್ಲ. ಇವ್ರು ನಮ್ಮ ಕರ್ನಾಟಕದವ್ರಿಗೆ ಹೋರಿಗಳು ನಾ ಭಾಳ ಕೊಡ್ಸಾಕತ್ತೆ. ಅದು ಒಂದಿಟ್ಟು ಚಲೋ ಅನ್ನಿಸ್ತು ನನಗೆ. ಇದುವರೆಗೂ
ಎಷ್ಟು ಹೋರಿಗಳನ್ನು ನೀವು ಕೊಡಿಸಿರ್ಬೋದು ಕರ್ನಾಟಕಕ್ಕೆ ತಮಿಳ್ನಾಡಿಂದ? ಕೊಡಿಸಿರ್ಬೋದು, ಒಂದು 70-80 ಹೋರಿ ಕೊಡಿಸಿರ್ಬೋದು. ಕರ್ನಾಟಕದಿಂದ ತಮಿಳ್ನಾಡಿಗೆ ಎಷ್ಟು ಹೋರಿ ಕೊಡಿಸಿದ್ರಿ? ಅವು ಕಮ್ಮಿ ಹೋಗ್ಯಾವ. ಎಷ್ಟು ಅಂದಾಜು ಒಂದು 20-25 ಅಷ್ಟೇ. ಓಕೆ. ಈಗ ಇವತ್ತಿಗೂ ಇನ್ನೊಂದು ವಿಷಯ ಏನಪ್ಪ ಅಂದರೆ ವೀಕ್ಷಕರೇ, ಇವತ್ತಿಗೂ ಪ್ರತಾಪ್ ಅವರು ಹೋರಿನ ವ್ಯಾಪಾರ ಮಾಡ್ತಿರ್ತಾರೆ. ಹೌದು. ಯಾರಿಗೆ ಬೇಕಂದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲದ್ರಾಗೂ ಅದಾರೆ. ಅದ್ರ ಜೊತೆಗೆ 70-80 ಹೋರಿ ಕರ್ನಾಟಕ ಕೊಡಿಸಿದ್ರ. ನೀವು ಕೊಡಿಸಿರೋ ಹೋರಿಗಳೊಳಗೆ ಹೌದಪ್ಪ ಇದು ಇಷ್ಟು ಕಡಿಮೆ ರೇಟಿಗೆ ಇಂಥ ಟಾಪ್ ಹೋರಿ ಸಿಕ್ಬಿಡ್ತದೆ, ಇವತ್ತಿಗೂ ಒಳ್ಳೆ ಹೆಸರು ಮಾಡ್ತದೆ, ಅದು ಕೊಡಿಸಿದ್ದು ನನಗೆ ಒಂದು ಲಕ್ಕಪ್ಪ ಅದು ಅನ್ನೋ ಲೆಕ್ಕಕ್ಕಂದ್ರೆ ಯಾವುದು? ಶಿವಮೊಗ್ಗ ಕೊಲೆಗಾರ. ಶಿವಮೊಗ್ಗದ ಕೊಲೆಗಾರ. ಓಕೆ. ಕರಿಕೋಡಿನ ಹೋರಿ ನೋಡಿರ್ಬೇಕು. ನೋಡಿದ್ದೀನಿ. ಅದನ್ನ ತಮಿಳ್ನಾಡಿಂದ ತಮ್ಮಂದು ನೆರೆಗಲ್ಲಿಗೆ ಹಾಕಿದ್ವಿ. ಹುಬ್ಳಿಯರ ನಮ್ಮ ನಾಗರಾಜಣ್ಣಾರ್ ಅಂತಿದ್ದಾರೆ, ಹುಬ್ಳಿ ಹುಲಿ ಓನರ್. ಈಗ ಹುಬ್ಳಿ ಹುಲಿ ಐತಲ್ಲ ಬ್ಲ್ಯಾಕ್, ಆ ಹೋರಿ ಓನರು ನೆರೆಗಲ್ಲಿಗೆ ಹಾಕಿದ್ರು. ನಾವು ತಮಿಳ್ನಾಡಿಂದ ತೊಗೊಂಬಂದಿರೋದನ್ನು. ಅದು ಒಬ್ಬ ಹೋರಿ ಹಿಡ್ತಗಾರ ಸುನಿಲ್ ಅನ್ನೋಂಗ ಇಲ್ಲಿ ಹೊಡೆದ್ಬಿಡ್ತು. ಬಂಗಾರ ಕಲರ್ ಅದಕ್ಕೆ ಪೇಂಟ್ ಹಚ್ಚಿದ್ವಿ ನಾವು. ಅವ ಮೈಕ್ನ್ಯಾಗ ಹೋಗವ ಬಂಗಾರದ ಕೋಡು ಹೋರಿ ಇದು ಹುಬ್ಬಳ್ಳಿದು ಅಂತಂದು ಅವಾಗ ಕೂಗಿದ್ದ. ಅದು ಘಟನೆ ಆದ ತಕ್ಷಣ ನಾಗರಾಜ್ ಅವರು ಅದನ್ನ ಶಿವಮೊಗ್ಗಕ್ಕೆ ನಾನು ಮಾರಿಸ್ಬಿಟ್ಟೆ. ನಾವ ತಮ್ಮನಿದ್ದ ಅವ್ರಿಗೆ ಕೊಟ್ವಿ. ಅವ್ರು ದೊಡ್ಡ ಹಿಸ್ಟ್ರಿ ಮಾಡ್ಕೊಂಡು ಈಗಾದರೂ ಅವ್ರು ಆ ಹೋರಿ ಬಗ್ಗೆ ನಡೆಸ್ತಾರೆ. ಕಡಿಮೆ ರೇಟ್ನಾಗ ಒಳ್ಳೆ ಕಮ್ಮಿ ರೇಟ್ನಾಗ ಒಳ್ಳೆ ಅವಾಗ ಅದು ಏನೊಂದು 50-60 ಸಾವಿರ. 50-60 ಸಾವಿರ. ಓಕೆ. ನೀವು ಒಳ್ಳೆ ಹೋರಿ ಅಂದ್ರೆ ಈಗ ಯಾರಿಗಾರ ಒಬ್ಬ ಒಗದೈತಿ ಅಂತಂದ್ರೆ ಆ ಹೋರಿ ಟಾಪ್ ಅವಾಗ. ಹೌದೌದು. ಅದೇ ಸುಮಾರು ಜನ ಹೋಗಿ. ಹೌದು, ಸುಮಾರು ಜನ ಹೋಗಿದೈತಿ. ಹೌದು. ಆಮೇಲೆ ಈಗ ನೀವು ಕೊಡ್ಸಿರೋ ಹೋರಿಗಳೊಳಗೆ ಹೈ ಬಜೆಟ್ ಅಪ್ಪ, ಇಷ್ಟು ಬಜೆಟಿಂದ ನಾನು ಹೋರಿ ಅದು ಮುಗಿತೈತಿ ಅನ್ಕೊಂಡೇ ಇರಲಿಲ್ಲ ನಾನು ಅನ್ನಂಗಿದ್ರೆ. ಹೈ ಬಜೆಟ್ಟಿನ ಹೋರಿ ಅಂತಂದ್ರೆ ನಾವ ತಂದಿರೋ ಹೋರಿನ ಯಾವುದು? ವೀರಭದ್ರ. ನಿಮ್ದು ಮುಂಡ್ಗೋಡು ವೀರಭದ್ರ. ಈಗ ಶಿಕಾರಿಪುರ ವೀರಭದ್ರ. ಈಗ ಶಿಕಾರಿಪುರ ವೀರಭದ್ರ. ಅವಾಗನಕ 2,15,000 ಏನೋ ಕೊಟ್ಟಿದ್ದೆ. 2,15,000 ರೂಪಾಯಿ ಗಿಡ್ಡೋರಿಗೆ ಅವಾಗ ಅಷ್ಟು ರೇಟ್ ಕೊಡ್ತಂದ್ರೆ. ಬಟ್ ಅದು ಆ ರೇಟಿಗೆ ತಕ್ಕಂಗೆ ಒಳ್ಳೆ ಹಬ್ಬ ಮಾಡ್ತು, ಒಳ್ಳೆ ಹೆಸರು ಮಾಡ್ಕೊಡ್ತೀವಿ ನಿಮಗೆ. ಹೌದಾ? ಓಕೆ. ಆಮೇಲೆ ಈಗ ನೀವು ಹೋರಿನ ವ್ಯಾಪಾರ ಮಾಡೋ ಫೀಲ್ಡಿಗೆ ಇಳಿತೀವಿ. ಅದೆಲ್ಲ ಆಯಿತು. ಕಾಂಟ್ರವರ್ಸಿ ಅದೆಲ್ಲ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ನೀವು ಟ್ರೆಂಡ್ ಆಗೋದೆ ಮೈಕಿಂದ. ಇವತ್ತಿಗೂ ಇವಾಗ ಏನು ಹೊಸ ಜನ್ರೇಷನ್ ಏನು ಬಂದಿರ, ಈಗ ಒಂದು 2018-19 20ರಿಂದ 26 ತನಕ ಏನದಾರ ಹುಡುಗರು, ಹೊಸ ಹುಡುಗರು, ಅವ್ರಿಗೆಲ್ಲ ಗೊತ್ತಿರೋದು ನೀವು ಈಗ ಸದ್ಯ ಮೈಕಿಂದ. ಅವ್ರಿಗೆ ಏನೋ ಹಿಂದಿಂದ ಹಿಸ್ಟ್ರಿನ ಗೊತ್ತಿಲ್ಲ. ಮೈಕಿಗೆ ಬರ್ತೀರಾ. ಫಸ್ಟ್ ನಿಮ್ಗೆ ಅದು ತಲೆಗೆ ಹೆಂಗೆ ಬಂತದು? ಇಲ್ಲೇ ಮತ್ತೂರು ಅಂತಲೇ ಹಿರಿಯಣಜಿ ಅನ್ನೋ ಹಬ್ಬ ಐತಿ. ಆಗಿತ್ತು. ಓಕೆ. ಹಾವೇರಿ ಕಿಂಗು ಅವತ್ತ ಕಣ್ಣಿಗೆ ಕಾಣ್ಲಾರ್ದಂಗೆ ಸ್ಪೀಡು. ನಮ್ದೊಂದು ಹಳೆ ನಾಯಕ ಅನ್ನೋದಿತ್ತು, ನಿಂತ ಹಬ್ಬ ಮಾಡೋದದು. ತಮಿಳ್ನಾಡು ಆಗುತ್ತೆ ಫಸ್ಟ್. ರಾಯಣ್ಣ ಈಸೂರು ರಾಯಣ್ಣನೇ ನಮ್ಮ ಹೋರಿ. ಅಲ್ಲೇ ಹಿರಿಯಣಜಿ ಹಬ್ಬದಾಗ ನಾನು ದೇವಮರಿಯಪ್ಪ ಬಾಜು ಕೂತ್ಕೊಂಡು ಟ್ಯಾಕ್ಟರ್ ಮ್ಯಾಗ ನಮ್ಮ ಅಪೋಸಿಟ್ ಮೈಕ್ ಕೂಗೋರು. ಯಾರು ಕೂಗ್ತಾ ಇದ್ರಂದ್ರೆ ನೆಗವಾಡಿ ಪರಮೇಶಣ್ಣ ಅಂತೇಳಿ. ನೆಗವಾಡಿ ಪರಮೇಶಣ್ಣ. ಓಕೆ ಓಕೆ, ಕೇಳಿದ್ದೀನಿ. ದಪ್ಪ ಇದ್ದಾರೆ. ಅವರು ಮೈಕ್ ಕೂಗ್ತಾ ಇದ್ರು. ನಮಗ ಆ ಟೈಪ್ ಕೂಗಾಕ ಇಂಟ್ರೆಸ್ಟ್. ಅವ್ರನ್ನ ನೋಡ್ಕೊಂತ ಕುತ್ಕೊಂಡಿದ್ದೆ ನಾನು. ಹೋರಿ ಹೋಗ್ತಾ ಇದ್ವು, ನೋಡ್ತಾ ಇದ್ದೆ. ಅದೇ ಒಂದು ಟೈಪ್ ಇಂಟ್ರೆಸ್ಟ್. ಅದು ಒಂದು ಆ್ಯಪ್ ಬರ್ತೈತಿ, ಎಕೋ ಆ್ಯಪ್ ಅಂತೇಳಿ ಮೊಬೈಲ್ ಒಳಗೆ. ಅದನ್ನ ಎಕೋದಾಗ ಮಾಡಿ ನಾ ಕಳ್ಸಾಕತ್ತೆ. ಫಸ್ಟ್ ಟೈಮ್ ನಮ್ಮ ನಾಯಕನ್ನೇ ಮಾಡಿರೋದು ಅದು. ಕಾರ್ ಒಳಗೆ ಎಲ್ಲಿಗೆ ಹೊಂಟಿದ್ವಿ, ನಾನು ಪರ್ಸಣ್ಣ ಅವರೆಲ್ಲರೂ. ಅವಾಗ ಎಕೋದ ಮಾಡಿದೆ. ಅದನ್ನ ನಮ್ಮ ಹೊಸರತ್ತಿ ಶಿವಣ್ಣ ಅಂತಿದ್ದಾರೆ, DJ ಸಾಂಗ್ ಮಾಡ್ತಾರ ಅವ್ರು ಏನ್ ಮಾಡಿದ್ರು, ಆ ಎಕೋ ತಗೊಂಡೋಗಿ ಸಾಂಗ್ ಮಾಡಿಬಿಟ್ರು. ಆ ಸಾಂಗಿಂದ ನೋಡ್ಕೊಂಡು ಜನ ಪಬ್ಲಿಸಿಟಿ ಆಗ್ಬಿಟ್ಟು. ಅವತ್ತು ನಾಯಕ ಅಂದ್ರೆ ಭಯಂಕರ ಟ್ರೆಂಡ್, ಭಾಳ ಟ್ರೆಂಡ್. ಆ ಸಾಂಗ್ನ ಎಲ್ಲ ಗಣಪತಿ DJ ಅದಕ್ಕೆ ಹಾಕಾಕತ್ರು. ಯಾರ ಧ್ವನಿ ಪ್ರತಾಪ್ ಅಣ್ಣ. ಅಲ್ಲಿಂದ ನೀನು ನಮ್ದು ಮಾಡಿಕೊಡೋಣ, ನಿಮ್ದು ಮಾಡಿಕೊಡೋಣ ಅಂತ ಎಕೋ ಒಳಗೆ ಕೂಗೋದನ್ನ ಮಾಡಾಕ ಭಾಳ ಮಾಡಿಕೊಟ್ಬಿಟ್ಟೆ. ಭಾಳ ನನಗೂ ಜೀವ ತಿಂದಿದ್ದೈತಿ. ಎಡಿಟ್ ಮಾಡಿಕೊಡು. ಅವಾಗ ನನಗೂ ಎಡಿಟ್ ಮಾಡೋದು. ಹೌದು, ಬೆಂಕಿ ಬರಂಗ. ಅದೆಲ್ಲ ಮಾಡಿಕೊಟ್ಟಿಂದ ಅದು ಟ್ರೆಂಡ್ ಆಗಿಬಿಡ್ತು. ಅದಾಗಿಂದ ಒಂದು ದಿವಸ ಏನಾಯ್ತು, ಇಲ್ಲಿ ಹಬ್ಬಕ್ಕೆ ಹೋಗಿದ್ವಿ. ಯಾವುದಿದು ಕೊಂಡೋಜಿ. ಅವಾಗ ದೇವಣ್ಣ, ಮಾಸೂರು ದೇವಣ್ಣ ಗೊತ್ತಿರ್ಬೇಕು ನಿಮ್ಗೆ, ನಮ್ಮ ಗುರುಗಳವರು. ಹೋರಿ ಹಬ್ಬದ ಮೈಕ್ ಭಾರಿ ಅನೌನ್ಸ್ಮೆಂಟ್. ಅವ್ರು ಭಾಳ ಹಳಬರು. ಅವ್ರ ಮಗ ಒಬ್ಬ ಇದ್ದ. ಅವನು ಕೂಡಿ ಒಂದೇ ಮೈಕ್ನಾಗ ಕೂಗಾಕತ್ತಿದ್ರು. ಇದಕ್ಕೆ ಕೊಡಿಹಳ್ಳಿ ನರಸಿಂಹಗೆ ಕೂಗಿ ಫೇಮಸ್ ಆಗಿತ್ತಲ್ಲ. ಅವ್ರ ಮಗ ವಿನಾಯಕ್ ಅವ್ರು ತೀರ್ಕೊಂಡ್ರ. ಅವ್ರ ಮಗ ಅವನು ಕೂಡ ಒಂದೇ ಮೈಕಿಗೆ 2 ಮಂದಿ ಕೂಗೋರು ಅವರು. 2ನೇ ಮೈಕಿಗೆ ಯಾರು ಇದ್ದಿದ್ದಿಲ್ಲ. ಅವಾಗ ಪರ್ಸಣ್ಣ ಏನು ಮಾಡ್ಬಿಟ್ಟ,
ಪ್ರತಾಪ ಬಾ ನೀ 2ನೇ ಮೈಕ್ ಹತ್ತು ಅಂತ. ಫಸ್ಟ್ ಟೈಮ್ ಕೊಂಡರ್ಜಿ ಒಳಗೆ 2ನೇ ಮೈಕ್ ಹತ್ತಿರೋದು. ಫಸ್ಟ್ ಟೈಮ್ ಕೊಂಡರ್ಜಿ ಒಳಗೆ 2ನೇ ಮೈಕ್ ಹತ್ತಿರಿ. 2ನೇ ಮೈಕ್ ಹತ್ತಿದ್ದು ಪರ್ಸಣ್ಣ ಅವರು ಇದಕ್ಕೆ ಮೇನ್ ರೀಸನ್ ನನಗೆ ಮೈಕ್ ಕೊಡಿಸಿದ ಮಾತ್ರ ಪರ್ಸಣ್ಣ. ಓಕೆ, ಇಲ್ಲಿ ತನಕ ಎಷ್ಟು ಹಬ್ಬಗಳಲ್ಲಿ ನೀವು ಮೈಕ್ ಹಿಡಿದಿದ್ರ? ಲೆಕ್ಕಿಲ್ಲ, ಅಂದಾಜು ಇರ್ಬೋದು ಒಂದು ಆಗೈತಾ? ಸೆಂಚುರಿ ಆಗೈತೆ? ಸೆಂಚುರಿ ಆಗಿರ್ಬೋದು, 100 ಮೇಲೆ. ಹೌದು. ಓಕೆ, ಹಬ್ಬದ ಮೈಕ್ ಹಿಡಿತೀರಾ. ಮೈಕಲ್ಲಿ ಒಂದು ದೊಡ್ಡ ಇತಿಹಾಸನ ಕ್ರಿಯೇಟ್ ಆಗುತ್ತೆ. ನೆಲದಾಗ ಹಬ್ಬ ಮಾಡ್ತಿದ್ದ ಹುಡುಗ ಬೇಲಿ ಸೈಡ್ ನಿಂತ್ಕೊಂಡು ಹಬ್ಬ ನೋಡ್ತಿದ್ದ. ಇವತ್ತು ಇಡೀ ಹಬ್ಬದಾಗ ಟಾಪ್ ಮೇಲ್ಗಡೆ ನಿಂತು ಟಾಪ್ ಅನ್ನಂಗೆ ಎಲ್ಲ ನಾವು, ಯಾಕಂದ್ರೆ ಅದು ನಿಮ್ಮ ಒಂದು ಗುಣ ಆಗತ್ತ. ಬಟ್ ನಾವು ಹೇಳ್ತಿರೋದು ನಾವು ನೋಡೋರ್ ಪಾಲಿಗೆ ಅದ ಟಾಪ. ಯಾಕಂದ್ರೆ ಹಬ್ಬದಾಗೆ ಬೇಲಿ ಸೈಡ್ ನಿಂತವ ಇವತ್ತು ಬೇಲಿ ಇದು ಅಟ್ಟದ ಮೇಲೆ ಹತ್ತು ನಿಂತು ಇಡೀ ಹಬ್ಬನ ನಡ್ಸ್ಕೊಡ್ತೀರ ಅಂದ್ರೆ ಅದೇನು ಸುಲಭದ ಮಾತಂತೂ ಅಲ್ಲ. ಸೊ ಹಾಗಾಗಿ ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತ ನಾ ಇದನ್ನ. ಅದ್ರ ಜೊತೆಗೆ ಇಷ್ಟು 100ಕ್ಕಿಂತ ಹೆಚ್ಚು ಹಬ್ಬದಾಗ ನೀವು ಕೂಗಿ ಇದು ಮಾಡಿರ್ತೀರ. ನಿಮಗೆ ಅತಿ ಇಷ್ಟ ಆದ ಹಬ್ಬ, ನಾನು ಕೂಗಿದ್ರೊಳಗ ಅವನಪ್ಪ ನನಗೆ ಇದು ಇವತ್ತಿನ ತನಕ ಮರೆಯೋಕ್ಕಾಗಲ್ಲ ಅಂತ ಒಂದು ಹಬ್ಬ ಅಂದ್ರೆ ಯಾವುದು? ಎಲ್ಲ ಹಬ್ಬದಾಗೂ ಭಾಳ ಚೆಂದಾಗೆ ಕೂಗಿನ ನಾನು, ಅದ್ರಾಗೇನು ಎರಡನೇ ಮಾತಿಲ್ಲ. ನೀವು ಚೆನ್ನಾಗಿ ಕೂಗಿದ್ರ, ನೀವು ಕೂಗೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ. ನಿಮಗೆ ಮನ್ಸಿಗೆ ಇಷ್ಟ ಆಗಿದ್ದು, ಓಕೆ ನಾ ಈ ಹಬ್ಬದಾಗ ಕೂಗಿದ್ದು ನನಗೆ ಇವತ್ತಿನ ತನಕ ಒಂದು ಖುಷಿ ಐತಿ, ಇಂಥ ಒಂದು ಹಬ್ಬದಾಗ ಕೂಗಿದ್ದೆ ನಾನು. ದೊಡ್ಡ ಹಬ್ಬ 2 ಇದಾವು. ಯಾವ ಹೇಳಿ? ಒಂದು ಮಳಗಾವು, ದನಗನಹಳ್ಳಿ ರೀಸೆಂಟ್ ಆಗಿ. ಹೌದಾ? ಓಕೆ, ಈಗ ಒಳ್ಳೇದೊಂದೇ ಅಲ್ಲ ಕೆಟ್ಟದ್ದು ಇದ್ದೇ ಇರತ್ತೆ. ಬೇಜಾರಾಗಿತ್ತು ಇಲ್ಲ ಯಾರೋ, ಈಗ ಮೈಕ್ನಲ್ಲಿ ಕುಂತಾಗ ನಾವೇ ನೋಡಿದೀವಿ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಇವರು ಮೈಕ್ ಹಿಡಿಯೋಕೆ ಕಾರಣ ಪರಸಣ್ಣ, ಹೌದು. ನಾನು ಮೈಕ್ ಹಿಡಿಯೋಕೆ ಕಾರಣ ಪ್ರತಾಪಣ್ಣ. ಹೌದು. ಇವತ್ತಿಗೂ ನಾನು ಈಗ 1 ವರ್ಷ ಆಯ್ತು, 2-3 ಹಬ್ಬದಲ್ಲಿ ನನಗೆ ಅವಕಾಶ ಕೊಟ್ಟರು. ಅವಕಾಶನ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ಕೊಂತೀನಿ. ನಮ್ದು ಹೊಸದಾಗಿ ಮೈಕ್ ಹತ್ತಿದ್ದೀನಿ. ಸೊ ನನಗೆ ಎಕ್ಸ್ಪೀರಿಯನ್ಸ್ ಆಗೈತಿ, ಗೊತ್ತು. ಎಷ್ಟೋ ಜನ ಬಂದು ಕಾಲು ಎಳಿತಿರ್ತಾರೆ, ಕಲ್ ತಗೊಂಡು ಹೊಡಿತಿರ್ತಾರೆ, ಕೂಗಿ ಗಂಟ್ಲು ಏನಕ್ಕೂ ಬರಲ್ಲ. ಮೈಕ್ ಬಿಟ್ಟಿರೋದಾಗ ವಾಯ್ಸೇ ಇರಲ್ಲ. ಅವ್ನು ಯಾವನೋ ಬರ್ತಾನೆ ಹಂಗಾಗೈತಿ ಅಂತಾನೆ, ಇವನ್ ಯಾವನೋ ಬರ್ತಾನೆ ಹಿಂಗಾಗೈತೆ ಅಂತಾನೆ. ಈ ಕಡೆ ಹೋರಿ ನೋಡ್ಬೇಕು, ಆ ಕಡೆ ಕಂಚೆ ನೋಡ್ಬೇಕು, ಹೋರಿ ಮಾಲೀಕನ್ ನೋಡ್ಬೇಕು, ಹೋರಿ ಹಿಡಿಯೋನ್ ನೋಡ್ಬೇಕು, ಕಮಿಟಿಯವ್ನು ನೋಡ್ಬೇಕು. ಇಷ್ಟು ಕೆಲಸ ಒಂದು ಹದ್ದಿನ ಕಣ್ಣಿದ್ದಂಗೆ ಇರ್ಬೇಕು ನಮ್ಗೆ. ಸೊ ಅಂಥದ್ರೊಳಗೆ ಇಷ್ಟೆಲ್ಲ ಒಂದು ಒಳ್ಳೇದಂತಲ್ಲ ಕೆಟ್ಟದ್ದು ಆಗ್ತಿರೋದೆ. ಬೇಜಾರಾಗಿದ್ದು ಯಾವ್ದಾರ ಹಬ್ಬ ಆಯ್ತಾ? ಯಾವ್ದಾರ ಹಬ್ಬದಾಗ ಬೇಜಾರ ಮಾಡ್ಕೊಂಡ್ರೆ ಬೇಜಾರಾಕೈತಿ. ಒಂದು ವಿಚಾರ, ನಮ್ಮವ್ರೆ ಒಂದಿಷ್ಟು ಜನ ಹೋರಿ ಮಾಲೀಕರು ಇರ್ತಾರೆ, ಅಂದ್ರೆ ನಮ್ಮ ಜೊತೆ ಭಾಳ ಮೊದ್ಲಿಂದಾನು ಹಬ್ಬ ಮಾಡ್ಕೊಂಡ್ ಬಂದವ್ರು ಇರ್ತಾರೆ. ಈಗ ಅಲ್ಲಿ ಮೈಕ್ ಹತ್ತೇವಿ ಅಂತಂದ್ರೆ ಬಸವಣ್ಣನ ಸರಿಯಾಗಿ ಎಲ್ಲ ಊರಿಗಳಿಗೂ ನಾವು ಅಲ್ಲಿ ನ್ಯಾಯ ಒದಗಿಸ್ಬೇಕು, ಚಂದಾಗಿ ಕೂಗಲೇಬೇಕು. ಇನ್ನೂ ಒಂದು ವಿಚಾರ, ನಮ್ಮ ಪರ್ಸಣ್ಣ ಆತ ನಮ್ಮ ಸೂರ್ಯಣ್ಣ ಆತ ಏನು ಹೇಳ್ಯಾರ ಅಂದ್ರೆ, ನೀವು ಮೈಕ್ ಹತ್ತಿದ್ರೆ ಅಪೋಸಿಟ್ ಇರೋರು ನಮ್ಗೆ ಅಪೋಸಿಟ್ ಮಾಡ್ತಿರ್ತಾರ. ನೀನು ನಾಯಕ ಅನ್ನೋದು ಎಲ್ಲರಿಗೂ ಇಡೀ ಹೋರಿ ಹಬ್ಬಕ್ಕೆ ಗೊತ್ತು. ನಾಯಕಗೆ ಅಪೋಸಿಟ್ ಇರೋ ಜನನೂ ಅದಾರ. ನಾಯಕಗೆ ಅಪೋಸಿಟ್ ಇರೋರು ನೀ ಮೈಕ್ ಹತ್ತಿ ಅಂತಂದ್ರೆ ಅವ್ರ ಮಸಡಿ ಏಟ ಮಾಡ್ತಾರ. ನಮ್ಮ ನಾಯಕಗೆ ಸಪೋರ್ಟ್ ಮಾಡಂತ ಹೋರಿಗಳಿಗೆ ಕಮ್ಮಿ ಕೂಗು, ಅಪೋಸಿಟ್ ಇರೋರಿಗೆ ಒಂದು ನುಡಿ ಹೆಚ್ಚಿಗೆ ಕೂಗು, ಅವ್ರು ಸಂತೋಷ ಪಡಿಸು ಅಂತ ನಮ್ಗೆ ಹೇಳಿದ್ದವ್ರು. ಗ್ರೇಟ್. ಈ ವಿಚಾರದಾಗ ಪ್ರಸನ್ನ ಅವರು ಗ್ರೇಟ್. ಯಾಕಂತಂದ್ರ ಅವ್ರ ಸ್ವಾರ್ಥ ನೋಡ್ಲಿಲ್ಲ. ಅವ್ನ ಅಪೋಸಿಟ್ ಅದು ಒಂದು ಜಿದ್ದ ಹಬ್ಬದಾಗ ಅವ್ನ ಹೊರಿಗೂ ನನ್ಗಿನ ಜಾಸ್ತಿ ಕೂಗು. ಯಾಕಂತಂದ್ರ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ನಾ ಮೈಕ್ ಹತ್ತೇನಿ ಅಂದ್ರ ಅವ್ರು ಬೇಜಾರಾಕಾರ. ಮತ್ ನಮ್ ಹೋರಿ ಅಪೋಸಿಟ್ ಟೀಮ ನಮ್ ಕೂಗ್ತಾನೋ ಇಲ್ಲ, ಆದ್ರ ಕೂಗೇನಿ. ಬಹಳ ಜನ ಅಪೋಸಿಟ್ ಇರೋರು ಈಗ ನನ್ನ ಜೊತೆ ಚೆನ್ನಾಗಿದಾರ. ಅದು ಎಷ್ಟೋ ಜನ ನನ್ನ ದೂರಿದ್ರು. ಅದು ಹಿಸ್ಟ್ರಿ ಐತಿ. ಹೌದೌದು, ಅದು ಬಹಳ ಮಜಾ ಸ್ಟೋರಿ. ಹೌದು, ಹೇಳೋಣ. ಇನ್ನೂ ಒಂದು ವಿಚಾರ, ಮೈಕ್ ಕೂಗೋದು ಸಾಮಾನ್ಯ ವಿಚಾರ ಅಲ್ಲ. ಅದು ಹೆಂಗ ಮಾಡ್ತಿರಪ್ಪ ಅಂದ್ರ, ಒಬ್ಬವ ಮೊಬೈಲ್ ಕಳೆದೈತಿ ಅಂತ ಬಂದಿರ್ತಾನ. ಒಬ್ಬವ ಅಣ್ಣ ಇನ್ನು 4 ಹೋರಿ ಆಗಿಂದ ಐತ್ ನಂದು. ಒಬ್ಬವ ಬುಡಕ ಅಲ್ಲೇ ಒಂದು ಪಳಿ ಹಾಕಿದ್ರ ಚಲೋ, ಅಲ್ಲಿ ಏನ್ ಹಾಕಿರ್ತಾರ, ಕೋಲ್ಗಳನ್ನ ಹಾಕಿರ್ತಾರ. ಕೋಲಿನ ಕಿಂಡಿ ಇರ್ತಾವ, ನಾವು ಕಿಂಡಿ ಮ್ಯಾಗ ಕುತ್ಕೊಂಡಿರ್ತೇವೆ. ಮುಕಳಿಗೆ ಬಂದು ಕೋಲ್ ತುರುಕ್ತಾರ. ಏಯಪ್ಪ, ಅವೆಲ್ಲ ಅದಾವು. ಅದೊಂದು ಆಯ್ತಾ. ಇನ್ನೊಂದು ಇದೇ ಅಜ್ಗೊಂಡಿಗೊಪ್ಪ ಹಬ್ಬ ನನಗೆ ಫಸ್ಟ್ ಮೈಕ್ ಕೊಟ್ಟಿದ್ದು ಪ್ರತಾಪಣ್ಣ. ಇವನ್ ಮುಂದ್ಗಡೆ ಮೈಕಲ್ಲಿ ಇದ್ದಾನೆ, ಇವಾಗ ಯಾರು ಏನು ಕೇಳಲ್ಲ. ಯಾಕಂದ್ರೆ ಮೊದ್ಲಿಂದ ಟ್ರೆಂಡ್ ಆಗೈತಿ. ನಂದು ಫಸ್ಟ್ ಟೈಮ್ ತಾಸಿಗೊಬ್ಬ ಬರ್ತಾನೆ, ಅಣ್ಣ ನಾಕ್ ಹೋಗೋನ ಇಲ್ಲಿ ಚಿತ್ತಲ್ ಪತ್ತಲ್ ಔಷಧಿ ಏರ್ಸ್ಕೊಂಡಿರ್ತಾರೆ, ಎಲ್ಲ ದೇವರ ಆಟ. ನಾನು ಕೂಗೋನ ಅಷ್ಟ್ರ ಮೈಕೆ ನಾನ ಮಾವ ಕೇಳಾಕತ್ತಾರ, ಏನ್ ಮಾಡಿ ಕೊಡು ಅನ್ನೋ ಕೊಡ್ತಿದ್ದೆ. ಮತ್ತೊಂದ್ ನಿಮಿಷ ಕೊಳ್ಳಿ ನನಗೆ ಬರೋದು. ಅಂದ್ರೆ 2 ನಿಮಿಷ 3 ನಿಮಿಷ ಕೂಗತ್ಲೆ ಅವ್ರ ಧ್ವನಿ ಕುಂತು ಬಿಡ್ತೈತಿ. ಅದು ಕೂಗೋದ್ರೊಳಗ ಒಂದು ಏರ್ ಧ್ವನಿ ಅಂತ ಇರ್ತೈತಿ. ಅತ್ತಾಗ ಹೆಚ್ಚು ಆಗ್ಬಾರ್ದು, ಇತ್ತಾಗ ಕಡಿಮೆನೂ ಆಗ್ಬಾರ್ದು. ಫಸ್ಟ್ ಟೈಮ್ ಹುರುಪಿಗೆ ಬಂದು ಒಂದಿಷ್ಟು ಮಂದಿ ಚಿರಾಡಿ ಬಿಡ್ತಾರ, ಧ್ವನಿ ಹೊಡೆದ್ ಬಿಡ್ತೈತಿ. ಹಂಗಿರಬಾರ್ದು. ಅದು ಏರ್ಲೂಬಾರ್ದು ಇಳಿಲೂಬಾರ್ದು, ಮಧ್ಯಮ ಧ್ವನಿಲಿಂದ ಒಂದ್ ಲೆವೆಲ್ಲೇ ಕೂಗ್ತಿರ್ಬೇಕು. ಸಂಜೆ ಮಟನೂ ಹಂಗ ಇರ್ತದೆ. ಈಗ ಮೈಕಿ ಹಿಡಿತೀರಾ, ಒಂದೊಳ್ಳೆ ಹಿಸ್ಟ್ರಿ ಕ್ರಿಯೇಟ್ ಆಗತ್ತೆ. ಹೋರಿ ಹಬ್ಬದಲ್ಲಿ ಈಗ ಒಂದು ಅಜರಾಮರವಾಗಿ ನಿಂತಿದ್ರ.
ಹೆಮ್ಮರವಾಗಿ ನಿಂತಿದ್ದೀರ. ಇವತ್ತು ನೀವು ಅಂದರೆ ಇಂಥ ಹೋರಿ ಮಾಲೀಕರಿಗೆ ಗೊತ್ತಿಲ್ಲ ಅನ್ನಂಗಿಲ್ಲ, ಇಂಥ ಹೋರಿ ಹಿಡಿಯೋರಿಗೆ ಗೊತ್ತಿಲ್ಲ ಅನ್ನಂಗಿಲ್ಲ, ಹಳಬ್ರಿಂದ ಹಿಡಿದು ಹೊಸಬ್ರ ತನಕ ಅಷ್ಟಿಗೂ ನೀವು ಗೊತ್ತಾಗಿದ್ದೀರಿ. ಹೌದು. ಓಕೆ, ನೀವು ಹೋರಿ ಹಬ್ಬದಾಗೆ ಈಗ ಪ್ರತಾಪ್ ಅವರು ಇವತ್ತು ಇಷ್ಟೆಲ್ಲ ಒಂದು ಹೆಸರು ಮಾಡಿದ್ದಾರೆ ಅಂದರೆ ಅದಕ್ಕೆ ಮೇನ್ ರೀಸನ್ ಒಂದು ನಾಯಕ, ಹೌದು, ಇನ್ನೊಂದು ನಾಯಕ ಹೋರಿ ಜೊತೆಗೆ ಅವಾಗ ಒಂದು ಕಾಂಪಿಟೇಷನ್ ಬರುತ್ತೆ. ಹೋರಿ ಹಬ್ಬದಾಗೆ ಇವತ್ತೇನು ನಡೀತಾ ಇದ್ದಲ್ಲ ಜಿದ್ದಾಜಿದ್ದ, ಹೌದು, ಆದ್ರೆ 100 ಪಟ್ಟು ಎಫೆಕ್ಟಿವ್ ಆಗಿತ್ತು ಅವಾಗಿನ ಜಿದ್ದಾಜಿದ್ದ. ಹೌದು. ಅವೆರಡು ಹೋರಿಗಳ ಹೆಸರು ಹೇಳ್ಬೇಕಂದ್ರೆ ಒಂದು ನಾಯಕ, ಇನ್ನೊಂದು ರಾಕ್ ಸ್ಟಾರ್. ನೀನ ಅದು ನೆಕ್ಸ್ಟ್ ಲೆವೆಲ್. ಈಗ ಒಂದು ವಿಚಾರ ಹೇಳ್ತೀನಿ ಕೇಳ್ರಿ. ನಾನು ಹೋರಿ ಹಬ್ಬದಾಗ ಈ ಟೈಪ್ ಹೆಸರು ಮಾಡ್ಬೇಕಾದ ಕಾರಣ ನಾಯಕ ಎಷ್ಟಾಯ್ತು ಅಷ್ಟೇ ರಾಕ್ ಸ್ಟಾರ್. ಆ ವಿಚಾರದಾಗ ನಾ ಹೇಳಬಲ್ಲೆ, ಯಾಕಂತಂದ್ರೆ ನಾವು ಅಪೋಸಿಟ್ ಹಾಕತ್ಲೆ ಕೌಂಟರ್ ಡೈಲಾಗ್ ಬರೋವಲ್ಲೆ. ಹೌದೌದು, ಅದಕ್ಕೆ ಹೇಳೋದು ಬೆಳಿಬೇಕು ಅಂದ್ರೆ ಬರೀ ನಮ್ಮ ಬೆಂಬಲ ಇದ್ದವರಂದೇ ಅಲ್ಲ, ಹೌದು, ಮಿತ್ರರಷ್ಟೇ ಇದ್ರೆ ಅಲ್ಲ, ಶತ್ರುಗಳಿದ್ದಾಗ ಮತ್ತೊಂದು ಅದು ಈ ವಿಚಾರದಾಗ ಶತ್ರುಗಳು ಅಂದ್ರೆ ಆ ಟೈಪ್ ತಿಳ್ಕೊಳಕ್ ಹೋಗ್ಬೇಡಿ. ಮತ್ತೆ ನೀವು ಕೆಟ್ಟದಾಗ ಅವ್ರ ಶತ್ರುಗಳು ಇಲ್ಲ ಇಲ್ಲ, ಒಂದು ಯುದ್ಧ ಇದೆ ಹೋರಿ ಹಬ್ಬ ಅನ್ನೋದು ಒಂದು ಯುದ್ಧ. ಅದೊಂದು ಪಡೆ ಇದೊಂದು ಪಡೆ. ಈಗ ನಾನು ಕಾಸ ಬಂದು ನಾನು ರಾಕ್ ಸ್ಟಾರ್ ಫ್ಯಾನ್, ನನ್ನ ಮೊದ್ಲಿಂದ. ನೀ ರಾಕ್ ಸ್ಟಾರ್ ಫ್ಯಾನ್, ನಾನು ರಾಕ್ ಸ್ಟಾರ್ ಫ್ಯಾನ್, ನಾಯಕ ಫ್ಯಾನ್. ಹೌದು, ನನ್ನ ಪಾಲಿಗೆ ಅವಾಗ ಅವ್ರ ದುಶ್ಮನ್, ಇವ್ರ ಪಾಲಿಗೆ ಅವಾಗ ನಾನ್ ದುಶ್ಮನ್. ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನಾವು ಮಾವ ಹಳಿಯ ಒಂದು ಟೈಮ್ನಾಗ ನಾವು ಜಿದ್ದಿ ಮಾಡ್ದಂಗೆ ಇವತ್ತಿನ ನಾ ಹಿಸ್ಟ್ರಿ ಒಳಗೆ ಯಾವ ಕೈಗೂ ಆಗಲ್ಲ. ರಾಕ್ ಸ್ಟಾರ್ ನಾಯಕ ಜಿದ್ದಂಗ ಈಗ ಯಾರು ಮಾಡಕ. ನಿಮ್ದೇನ್ರಿ ಅದು ಇನ್ಸ್ಟಾಗ್ರಾಮ್ನಾಗ ಟ್ರೋಲ್ ಅಂತ ಇನ್ನೊಂದು ಅವಾಗ ಟ್ರೋಲ್ಗೆ ಇದ್ದಿದ್ದಿಲ್ಲ. ತಪ್ಪು ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಅವಾಗ ಮಾಡಿದ್ದು ನಮ್ದು ಹುಂಬತನ ತಪ್ಪು. ಅದು ನಾ ಹೇಳ್ತೇನೆ ಕೇಳ್ರಿ. ಈಗ ನೀವೇನು ಟ್ರೋಲ್ ಇನ್ನೊಂದು ಮತ್ತೊಂದು ಸ್ಟೇಟಸ್ ಅಷ್ಟಾಗ ಸೀಮಿತ ಆಗಿದ್ದೀರಿ. ಮನಿ ಹೋಗಿ ಹೊಡೆದಾಡಿ ಮನಿ ಹೋಗಿ ಕೊಡ್ತಾರೆ. ಯಾರ ಅಪೋಸಿಟ್ ಹಾಕ್ಯಾನ ಅಂದ್ರ ಅವ್ನು ಹುಡುಕೊಂತ ಹೋಗಿದ್ದೀವಿ ಮನಿಗೆ. ರಾಕ್ ಸ್ಟಾರ್ ಅಪೋಸಿಟ್ ಹಾಕಿದ್ನ ಇಲ್ಲೇ ನಮ್ಮೂರ ಮನಿ ಹೋಗಿ ಕೊಡ್ತಿದ್ದಿ. ಇವ್ರ ನಾಯಕ ಅಪೋಸಿಟ್ ಯಾರು ಹಾಕಿದ್ರ ಮನಿ ಹೋಗಿ. ಆದ್ರೆ ನಾನಾಗ್ಲಿ ಮಾವಾಗ್ಲಿ ನಮ್ಮ ಲಿಮಿಟ್ ಮೇಲಿಲ್ಲ. ಹೌದೌದು, ಅಲ್ಲ ಅಷ್ಟೇ ಇತ್ತದ ಹೋರಿ ಹಬ್ಬಕ್ಕೆ ಅಷ್ಟೇ. ನಾನು ಹೇಳೋದ ಪ್ರತಿಯೊಂದು ಹೋರಿ ಹಬ್ಬದ ಅಭಿಮಾನಿಗಳಿಗೆ ನಿಮ್ಮ ಹೋರಿ ನಿಮ್ಮ ಅಭಿಮಾನ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಜಗಳ ಪಗಳ ಆಡಕ್ಕೆ ಹೋಗ್ಬೇಡ್ರಿ. ಆ ಹೋರಿ ಮಾಲೀಕರು ನಿಮ್ಗೆ ಏನು ಅನ್ಯಾಯ ಮಾಡಿರ್ತಾರೆ ಅವ್ರನ್ನೆಲ್ಲ ಟ್ರೋಲ್ ಮಾಡಕ್ಕೆ ಹೋಗ್ಬೇಡ್ರಿ. ಪಾಪ ಒಳ್ಳೆಯವ್ರು ಇರ್ತಾರೆ ಅವರು, ಅವ್ರ ಪಾಡಿಗೆ ಅವ್ರು ಹಬ್ಬ ಮಾಡ್ತಿರ್ತಾರೆ. ನೀವೇನು ಮಾಡ್ತೀರಿ, ಟ್ರೋಲ್ ಮಾಡಿ ಅವ್ರನ್ನೆಲ್ಲನೂ ಅವ್ರ ಬಗ್ಗೆನೂ ಟ್ರೋಲ್ ಮಾಡ್ತೀರಿ. ನಿಜ, ಅವ್ರ ಮನೆಯವ್ರ ಬಗ್ಗೆ ಎಲ್ಲ ಯಾಕೆ ಮಾಡ್ತೀರಿ ಅಂತ ಅದೊಂದಾಯ್ತು. ಆಮೇಲೆ ಇನ್ನೊಂದು ಇವ್ರು ತಿಳ್ಕೊಬೇಕಾಗಿರೋದು, ವೀಕ್ಷಕರ ಅಥವಾ ನಮ್ಮ ಹೋರಿ ಹಬ್ಬದ ಹುಡುಗರೆಲ್ಲ ತಿಳ್ಕೊಬೇಕಾಗಿರೋದು, ಅವಾಗ ಅದು ಒಂದು ಕೆಸರಾಗಿತ್ತದು. ಏನೋ ಈ ಕಾಂಪಿಟೇಷನ್ ಇನ್ನೊಂದು ಮತ್ತೊಂದು ಹೊಡೆದಾಟ ಇನ್ನೊಂದು ಮತ್ತೊಂದು ಅದೊಂದು ರಾಡಿ ಆಗಿತ್ತು. ನಾವು ಅದೇ ರಾಡ್ಯಾಗ ಸಿಕ್ಕೊಂಡಿದ್ರೆ ಇವತ್ತು ಇಷ್ಟು ಬೆಳೆಯಕ್ಕೆ ಆಗ್ತಿರ್ಲಿಲ್ಲ. ನಿಜ, ನಾವು ಅದನ್ನ ತಿಳ್ಕೊಂಡ್ವಿ. ಯಾವ ಹೋರಿ ಮಾಲೀಕರು ಹೆಂಗೆ ಏನಾಗ್ತೈತಿ ಏನು ಹೋಗ್ತೈತಿ, ಹೌದು, ಅದನ್ನೆಲ್ಲ ಒಂದು ಎನಲೈಸ್ ಮಾಡಿ ಅದನ್ನೆಲ್ಲ ಒಂದು ಅರ್ಥ ಮಾಡ್ಕೊಂಡು ಅದ್ರ ಹೊರಗೆ ಕಮಲದ ಹೂವಾಗಿ ಬೆಳ್ಕೊಂಬಂದ್ವಿ ನಾವು. ಹಾಗಾಗಿ ನಾವು ಇವತ್ತಿಗೂ ಒಂದು ಒಳ್ಳೆ ಹೆಸರು ಇಟ್ಕೊಂಡು ಇವತ್ತಿಗೂ ಫೀಲ್ಡ್ನಾಗ ಇದ್ಕೊಂಡು ಫೀಲ್ಡ್ ನಡೆಸ್ತಾ ಇದ್ವಿ. ಅದೇ ನಮ್ಮ ಜೊತೆಗೆ ಅವಾಗ ಒಂದು ಹೈಪ್ನಾಗ ಬೆಳೆದಾರ ಭಾಳ ಜನ ಇವತ್ತು ಯಾರು ಓದಿಲ್ಲ. ಹೌದೌದು, ಯಾಕೆ ಅವ್ರು ಏನೋ ಅರ್ಥ ಮಾಡ್ಕೊಳ್ಳಿಲ್ಲ, ಹುಮ್ಮತನಕ್ಕೆ ಬಿದ್ದುಬಿಟ್ರು. ನಾವು ಒಂದೇ ವಿಚಾರ ಹೇಳೋದು, ಯಾರೇ ಒಂದು ಹೋರಿ ಹಬ್ಬದಾಗ ಬೆಳೆಯಕತ್ತೀರಿ, ಮಾಡಾಕತ್ತೀರಿ, ವಿಡಿಯೋ ಮಾಡಾಕತ್ತೀರಿ, ಏನೋ ಮಾಡ್ರಿ, ಆದ್ರೆ ಹೋರಿ ಹಬ್ಬಕ್ಕೆ ಕೂತು ಬಂದಾಗೈತಲ್ಲ ಎಲ್ಲರೂ ಒಕ್ಕಟ್ಟಾಗಿ ನಿಂತ್ಕೋರಿ. ಆ ಹೋರಿ ಹಬ್ಬದ ಬಗ್ಗೆ ವಿಡಿಯೋ ಮಾಡಿ ಹಾಕಿರಿ. ಏನಾರ ಒಂದು ತಪ್ಪು ನಡೆದೈತಪ್ಪ ಅಂದ್ರೆ ಅದನ್ನು ಎತ್ತಿ ಹಿಡಿಯೋಂಥ ಕೆಲಸ ಮಾಡಿರಿ. ನೀವು ಅವ್ರ ಜೊತೆ ಶಾಮೀಲ್ ಆಗಬೇಡ್ರಿ ಅಂತ ಕೇಳ್ಕೊಳ್ಳೋದು. ಸಂಬಂಧ ಮಲ್ಲೂರು ಹಬ್ಬಕ್ಕೆ ಒಂದು ದಿವಸ ಹೋಗಿದ್ದೆ ನಾನು. ಮಲ್ಲೂರು ಹಬ್ಬಕ್ಕೆ ಹೋದೆ. ಸಂಜೆ ಮುಂದೆ ಕೊಡಿಹಳ್ಳಿ ಆರ್ಭಟ ಅನ್ನೋ ಹೋರಿ. ಹೌದು, 4 ಗಂಟೆನ 3:30 ಆಗಿತ್ತು ಟೈಮು. ನಮ್ಮ ಕೊಡಿಹಳ್ಳಿ ಗಣೇಶ್ ಅಂತಿದ್ದಾನ, ನೀವು ನೋಡ್ರಿ ಇಲ್ಲ, ರಾಕೆಟ್ ಗಣೇಶ್ ಅಂತೇಳಿ ಅಂತಾರ ಅವಾಗ. ಅವನು ಹೋರಿ ಆರ್ಭಟ ಅಂತೇಳಿ. ಈಗ ಇಲ್ಲಿ ಹಿರೇಚೌಟಿ ಗೌಡ್ರ ಅಂತಲ್ಲ ಐತಾರ ಹೋರಿ. RGC ಅದ್ರ ಹೆಸರು ಏನಾಯ್ತು, ಸಿಂಹ ಅಲ್ಲ, ಆರ್ಭಟನ ಇಲ್ಲಿ ಬಂದೈತಿ. ಅದು ಫಸ್ಟ್ ತಮಿಳ್ನಾಡಿಗೆ ಹೋಗಿ ಈಗ ಇಲ್ಲಿ ಬಂದೈತಿ. ಆ ಊರಿನ ಫೋಟೋ ಓಡಿಸ್ಕೊಳಕ ಪಾಳ್ಯದಾಗ ಅಂತ ಹೋಗಿ ಹಿಂಗೆ ಹಿಡ್ಕೊಂಡಿದ್ದು ಒಂದೇ ಸನ್ನಿ ಓರಿ. ಅದ್ರ ಕೋಡಿ ಈ ಟೈಪ್ ಇದ್ವು. ಒಂದು ಕೋಡಿ ಇಲ್ಲೇ ತೊಡಿ ಒಳಗೆ ಹಾಕಿ ಎತ್ತಿ ನೆಲಕ್ಕೆ ಒಗೆದು ಬಿಡ್ತು. ನನ್ನ ಹೋಗ್ಯತ್ಲೇನ ಈ ಎಲುಬು ಐತಲ್ಲ, ಇದು ಎಲುಬು ಇದು ಮುರಿದು ಬಿಡ್ತು. ತಲೆ ಹಚ್ಚಿ ಬಿದ್ದೆ ಅಲ್ಲ, ತಲೆ ಹೊಡೆದು ಬಿಡ್ತು. ಭಾಳ ಇಂಜುರಿ ಆಗಿಬಿಡ್ತು. ಅದಾಗಿಂದ ನಾವು 3 ಗಂಟೆಗೆ ಪ್ರಜ್ಞೆ ಹೋಗಿದ್ದು. ಸಂಜೆ 7:30 8 ಗಂಟೆಗೆ ಪ್ರಜ್ಞೆ ಬಂತು ನನಗೆ ದವಾಖಾನೆ ಒಳಗೆ. ಅಲ್ಲಲ್ಲ, ಮಲ್ಲೂರಾಗ ದವಾಖಾನೆ ಒಳಗೆ 8 ಗಂಟೆಗೆ ನಂಗೆ ಪ್ರಜ್ಞೆ ಬಂತು. ನಾ ಸತ್ತು ಹೋಗಿದ್ದೆ ಅಂತ ನಂಗೆ ನೆನಪ ಇಲ್ಲ. ನಾನು ನಿದ್ದಿಗಣ್ಣ ಅಂದ ಎದ್ದಂಗೆ ಆತದ. ಎದ್ದೆ, ಯಾಕೋ ಹಬ್ಬ ಮುಗಿತೇನೆ ಅಂತ. ಕತ್ಲಾಗೈತಿ, ಹಬ್ಬ ಮುಗಿದೈತಿ, ನಿನಗೆ ಹೋರಿ ಒಗದು ಬಿಡ್ತು ಅಂದ್ರು. ಯಾವ ಊರಿ ನಾ ಎಲ್ಲ ಆ ಕರ್ಕ ಹೋಗಿಲ್ಲ ನಾನು. ಅದು ಹೆಂಗೆ ಹೋಗಿತ್ತು ನಂಗೆ ಹೋರಿ ಅಂತ. ಇಲ್ಲ, ಕೊಡಿಹಳ್ಳಿ ಆರ್ಭಟ ಫೋಟೋ ಹೊಡ್ಸ್ಕೊಳಕ್ಕೆ ಹೋಗಿದ್ದ, ಅಲ್ಲಿ ಹೋಗಿತ್ತು.
ಹೌದಲ್ಲ ಈ ಕೈ ಭಾಳ ನೋವಾಕತೈತಿ ಅಂದೆ. ಆ ನರಕ್ ಪರಕ ಕಂಡಕ್ ಪಂಡಕ್ ಹೊಡೆದು ಬಿದ್ದಿರ್ಬೋದು ಬಿಡು ಅಂತ ನಾ ಸುಮ್ಮನೆ ಆಗ್ಬಿಟ್ಟೆ. ಅದನ್ನು ಭಾಳ ತಲೆನ ಹಾಕೊಳಕ್ಕೆ ಹೋಗಲಿಲ್ಲ. ಅದಾಗಿಂದ 2 ದಿವಸ ಕಂಟಿನ್ಯೂ ಅದ ಕೈ ಒಳಗಿನ ಹಬ್ಬ ಮಾಡಿದೆ ನಾನು. ಅದೇನಾಗ್ಬಿಟ್ಟೈತಿ, ಇಲ್ಲಿ ಎಲಬು ನೀವು ನೋಡಿರ್ಬೋದು, ಇಲ್ಲಿ ಮುಟ್ಕೊಂಡ್ರೆ ನಿಮಗೂ ಗೊತ್ತಾಕತಿ. ಆ ಎಲಬು ಈ ಟೈಪ್ ಇದ್ದಿದ್ದು ಒಂದ್ರ ಮ್ಯಾಗ ಒಂದು ಮುರಿದು ಹಿಂಗೆ ಕುತ್ಕೊಂಡ್ಬಿಟ್ಟಿತ್ತು. ಮುರಿದು ಕುಂತಿತ್ತು, ಕ್ರ್ಯಾಕ್ ಆಗಿಲ್ಲ, ಮುರಿದು ಕುತ್ಕೊಂಡಿತ್ತು ಹಿಂಗೆ. ಅದ್ರಾಗನ ಇಲ್ಲೇ ಗಣೇಶ್ಪುರ ಅಂತೇಳಿ ಮುನ್ಗೋಡ್ ಬಾಜುಕ್ ಒಂದು ಹಳ್ಳಿ ಐತಿ, ಅಲ್ಲೇ ಹಲ್ಲಿಗೆ ಬಡ್ದು ಅದ ಕೈಲಿನ ಹಬ್ಬ ಮಾಡೇವು ನಾವು 2-3 ದಿವಸ ನಂಗೆ ಗೊತ್ತಾಯಿಲ್ಲ. ಅದಾದ ತಕ್ಷಣ KMCಗೆ ಅದು ಭಾಳ ಪೇನ್ ಬರಾಕತ್ತು. ಹುಬ್ಳಿಗೆ ಹೋದೆ ನಮ್ಮ ಮನೆಗೆ. ನಾನು ಏನಾಗೈತಿ ಅಂತ ಮನ್ಯಾಗ ಅಂದ್ರು, ಇಲ್ಲ ಬೈಕ್ ತೊಗೊಂಡು ಹೋಗಿದ್ದೆ, ಬೈಕ್ ಮ್ಯಾಗಿಂದ ಬಿದ್ದೇನಿ ಅಂತ ಸುಳ್ಳು. ಹಬ್ಬಕ್ಕೆ ಅಂದ್ಬಿಟ್ಟಿದ್ರೆ ಇವರೇ ಹೆಣ ಚಪ್ಪಲ್ಲೇ ಹೊಡೆಯೋರು. ಅದಾದ ತಕ್ಷಣ ನಂದು 1 ತಿಂಗಳ ಮದುವೆ ಇತ್ತು ಅವಾಗ. ಕೈ ಹಿಂಗಾತು, ಬ್ಯಾಂಡೇಜ್ ಹಾಕಿದ್ರು. 1 ತಿಂಗಳ ಮದುವೆ ಇತ್ತು ನಂದು. ಇನ್ನೇನು 1 ತಿಂಗಳದಾಗ ಮದುವೆ. ಏನು ಮಾಡ್ಬೇಕು, ಕೈ ಹಿಂಗೆ ಇಟ್ಕೊಂಡು ಹೆಂಗೆ ತಾಳಿ ಕಟ್ಲಿ? ಹೋರಿ ಹಬ್ಬ ನೀನು ಬಿಡ್ತೇನೆ ಅಂದ್ರೆ ಮದುವೆ ಮಾಡ್ತೇವೆ, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ತೇವೆ. ಆಯಿತು, ಆಣಿ ಮಾಡಿಸಿದ್ರು, ಪ್ರಮಾಣ ಮಾಡಿದೆ, ಆಣಿ ಮಾಡಿದೆ, ತಾಳಿ ಕಟ್ಟಿದ್ವಿ, ಮದುವೆ ಆದ್ವಿ. ಮಾರನೇ ದಿವಸ ಗಿಣಿವಾಲ ಹಬ್ಬಿತ್ತು, ಕೈ ಹಿಂಗಿತ್ತು. ಅರಿಶಿನ ಮೈಯಾಗನ ಹಬ್ಬಕ್ಕೆ ಹೋಗಿದ್ದೆ. ಅದಾದ ತಕ್ಷಣ ನಮ್ಮ ಮನ್ಯಾಗ ಮದುವೆ ಆಗಿರ್ಕಿನ ಮೊದ್ಲ ಅಗಲಿ ಮುಗಲಿ ನಮ್ಮವ್ವ ದೇವ್ರ ದೇನ್ರು ಭಾಳ ನೆಮ್ತಿದ್ಲು. ದಿನ ಒಂದೊಂದು ತಾಯ್ತಾ ಉಡ್ದಾರಕ್ಕೆ ಕಟ್ಟೋಳು. ಒಂದು ವಾರಕ್ಕೊಮ್ಮೆ ಅಮಾಸಿ ಹುಣ್ಣಿಮೆ ಬಂತಾರೆ, ಉಡ್ದಾರಕ್ಕೆ ಒಂದು ತಾಯ್ತಾ ಇರೋದ ಬಿಸಿ. ಆ ತಾಯ್ತಾ ಇದ್ರೂ ಕೇಳ್ತಿದ್ದಿಲ್ಲ, ಏನಿದ್ರು ಕೇಳ್ತಿದ್ದಿಲ್ಲ. ಅವೆಲ್ಲ ನಾವು ನಂಬಂಗಿಲ್ಲ. ಆದ್ರೆ ಹೊರೆ ಹಬ್ಬ ಮಾತ್ರ ನನ್ನ ಜೀವನದಾಗ ಬಿಡಲಿಲ್ಲ, ಬಿಡೋದೂ ಇಲ್ಲ. ಓಕೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಮೇನ್ ನಿಮಗೆ ರೀಸನ್ ಆಗಿದ್ದು ಬೆಳೆಯೋಕ್ಕೆ ನಾಯಕ ಹೋರಿ. ಹೌದು. ಸೊ ನಾಯಕ ಹೋರಿದು ನಿಮ್ಮದು ನಂಟು ಹೆಂಗೆ ಶುರುವಾತು, ಇವತ್ತು ಹೆಂಗಿದೆ ಅದನ್ನ ಸ್ವಲ್ಪ ಕತೆ ಹೇಳಿ. ನಾಯಕ ಹೋರಿ ಬಗ್ಗೆ ನಮ್ಮದು ಹೆಂಗೆ ಶುರುವಾತಪ್ಪ ಅಂದ್ರೆ, ಹೋರಿ ಹಬ್ಬದಾಗ ಟ್ರೆಂಡಿಂಗ್ ಅನ್ನೋದಕ್ಕಿಂತ ಅವರು ಸ್ವಲ್ಪ ಸ್ಟ್ರಾಂಗ್ ಇದ್ರು. ಹೋರಿ ಹಬ್ಬದಾಗ ಸ್ವಲ್ಪ ಅವ್ರು ನೋಡಿದ್ರೆ ಜನ ಒಂದಿಟ್ಟು ಅಂದ್ರೆ ಅವರು ಇರೋದ ಹಂಗಿದ್ರು. ನಿಮಗೆಲ್ಲ ಗೊತ್ತೈತಿ ನಾಯಕ ಹೋರಿಯರು ಹೆಂಗೆ ಅದಾರ ಏನಂತೇಳಿ. ಆ ಟೈಪ್ ಇದ್ದಾಗ ನನಗೆ ನಾನು ಫೇಸ್ಬುಕ್ ಒಳಗೆ ಡೈಲಾಗ್ಗಳನ್ನ ಬರೆದು ಹಾಕೋ ಸಂಬಂಧ ಒಂದಿಷ್ಟು ಜನ ಹೋರಿಯವರು ನಿನಗೆ ಹೊಡಿತೀನಿ, ನಿನಗೆ ಮಾಡ್ತೀನಿ, ನೀ ಅಲ್ಲಿ ಸಿಗು, ನೀ ಇಲ್ಲಿ ಸಿಗು ಅನ್ನೋರು. ಅವಾಗ ನಾ ಏನು ಮಾಡಿಬಿಟ್ಟು ಐಡಿಯಾ ಮಾಡಿದೆ, ನನ್ನ ಸೇಫ್ಟಿಗೆ ನಾಯಕ ಹೋರಿ ಅವ್ರ ಜೊತೆ ನಾ ಕೂಡ್ಕೊಂಡ್ಬಿಟ್ಟೆ. ಮಾಸ್ಟರ್ ಪ್ಲಾನ್ ಕೂಡ್ಕೊಂಡ ತಕ್ಷಣ ಅವ್ರು ನಾನು ಏನಾಕೈತಿ ಯಾರು ಮುಡ್ತಾರೆ ನಿನ್ನ ಅಂತ ಕರ್ಕೊಂಡ್ರು. ಅವ್ರು ಹೋರಿ ಪೋಸ್ಟ್ ಹಾಕೊಂತಾನೆ, ನನ್ನ ನಾಯಕನ ಅಭಿಮಾನಿನ ಅದೇ ಈ ಕಡೆ ತನಕ ನಾನು ಉಸಿರಿರೋ ತನಕ ನನ್ನ ನಾಯಕನ ಅಭಿಮಾನಿನ. ನಾಯಕ ಹೋರಿಗಳು ಯಾವುದೇ ಬಂದ್ರೂ ನನಗನ್ಸೋ ಮಟ್ಟಿಗೆ ಅದಕ್ಕೆ ಒಂದು ಲೆಕ್ಕದಾಗ ಓನರ್ ಲೆಕ್ಕದಾಗ ಆಗಿಬಿಟ್ಟಿದ್ರಿ ನೀವು. ಹೌದೌದು, ಓನರ್. ನಾವು ಯಾವತ್ತೂ ಅಭಿಮಾನಿ ಅಲ್ಲ. ನಾಯಕ ಹೋರಿ ಬಗ್ಗೆ ಯಾರೋ ಒಬ್ರು ಬಂದಾರ ಅಂದ್ರು ಅವ್ರು ಓನರ್. ಇದುವರೆಗೂ ಅಭಿಮಾನಿಗಳಂತ ಯಾರನ್ನೂ ನಾವು ಕನ್ಸಿಡರ್ ಮಾಡಿಲ್ಲ. ಓಕೆ ಓಕೆ. ನಾಯಕ ಹೋರಿಯಿಂದ ನೀವು ಒಂದು ಸೇಫ್ಟಿಗೋಸ್ಕರ ಅದು ಬರ್ದಿರ, ಬಟ್ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಡ್ತೀರ. ನಾಯಕ ಅವರಿಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೀವು ನಿಂತ್ಕೊಂತೀರಾ. ಇನ್ನೊಂದು ವಿಚಾರ, ಅದಕ್ಕಿಂತ ಮೊದಲ ನನಗೆ ಒಂದಿಷ್ಟು ಮಂದಿ ಹೋರಿ ಮಾಲೀಕರು ಈ ಹೋರಿ ಹಬ್ಬದಾಗ ಸಹಾಯ ಮಾಡಿದವ್ರು ಅದಾರ. ಸಹಾಯ ಮಾಡಿದ್ರು ಯಾವ ರೀತಿ? ಅದು ನನಗೆ ನಮ್ಮದು ನಾನೇನು ಶ್ರೀಮಂತ ಅಲ್ಲ, ನಾನು ಮಾಡೋದು ಕಾರ್ಪೊರೇಷನ್ ಕೆಲಸನ. ಓಕೆ. ಮದ್ವೆ ಟೈಮ್ದಾಗ ಒಂದಿಷ್ಟು ಮಂದಿ ನಮ್ಮ ಕೈ ಹಿಡ್ದಾರ. ಓಕೆ. ಫಸ್ಟು ನಾನು ಈ ಮೂಲಕ ನೆನೆಸ್ಬೇಕು, ಅವ್ರನ್ನ ನೆನೆಸ್ಲೇಬೇಕು. ನಮ್ಮ ನಾಯಕರಾತು, ಹಾವೇರಿ ಅನ್ನದಾತ ಹೋರಿ ಮಾಲೀಕರಾತು ಸಂತೋಷ್ ಅಣ್ಣವರು, ಮತ್ತು ನಮ್ಮ NTC ಮುತ್ತಣ್ಣ ಮಾಸೂರು NTC ಸಾವುಕಾರ ಹೋರಿ ಮಾಲೀಕರಾದ ಮುತ್ತಣ್ಣವ್ರನ್ನ ನೆನೆಸ್ಬೇಕು. ಅವಾಗ ನನಗೆ ಮದುವೆ ಮಾಡ್ಕೊಳಕ್ಕೆ ಖಾಲಿ ನನ್ನ ಕೈಯಾಗಿದ್ದಿದ್ದು 40,000. ಅವಾಗ ನನಗೆ ಬೆನ್ನೆಲುಬಾಗಿ ನಿಂತವರು NTC ಮುತ್ತಣ್ಣ ಮತ್ತು ನಮ್ಮ ಪರ್ಸಣ್ಣ, ನಮ್ಮ ಸೂರ್ಯಣ್ಣ ಮತ್ತು ಅನ್ನದಾತ ಹೋರಿ ಮಾಲೀಕರು. ಇದನ್ನು ಹೇಳಲೇಬೇಕು, ಯಾಕಂತಂದ್ರೆ ಹೇಳಿಲ್ಲ ಅಂದ್ರೆ ಸರಿ ಆಗಂಗಿಲ್ಲ. ಈಗ ಅವ್ರ ಹೆಸರು ಹೇಳಿ ನಾವು ನಮಗೆ ಸಂಸಾರಕ್ಕೆ ಮಾಡಕ್ಕೆ, ನಮ್ಮ ಮದುವೆ ಆಗಕ್ಕೆ ಕಾರಣನ ಹೋರಿ ಹಬ್ಬದ ಮಾಲೀಕರು. ಮೇನ್ಲಿ ನಮ್ಮ ನಾಯಕ ಪರ್ಸಣ್ಣ, NTC ಮುತ್ತಣ್ಣ ಮತ್ತು ಅನ್ನದಾತ ಹೋರಿ ಮಾಲೀಕರು. ಅನ್ನದಾತ ಹೋರಿ ಮಾಲೀಕರು ನನ್ನ ಮದುವೆಗೆ ಅಂತೇಳಿ 20,000 ರೂಪಾಯಿ ಕೊಟ್ಟರು. ನಮ್ಮ ಪರ್ಸಣ್ಣ ಅವರು 50,000 ಕೊಟ್ಟರು ನಾಯಕ ಟೀಮಿಂದ. NTC ಮುತ್ತಣ್ಣ ಒಂದ ಮಾತಂದೆ, ಅಣ್ಣ ಮದುವೆ ಐತೆ ಅಂತ. ಅಪ್ಪಾಜಿ ದುಡ್ಡು ಬೇಕಣ್ಣ ಅಂತಂದ್ರು. ಎಷ್ಟು ಬೇಕಂದ್ರು. ಅಣ್ಣ ಭಾಳ 40,000 ಅಷ್ಟ ಕೈ ಆಗೈತಿ, 1 ಲಕ್ಷ ಈಗ ಹಾಕಿರ್ತೀನಿ, ಮತ್ತೇನಾರು ಕಮ್ಮಿ ಬಿದ್ರೆ ಕೇಳಿ ಮತ್ತು 1 ಲಕ್ಷ ಕೊಡ್ತೀನಿ ಅಂದ್ರೆ. ಗ್ರೇಟ್ ಅಲ್ಲ ಪಾಪ ಅವ್ರು ನೆನೆಸ್ಬೇಕು. NTC ಮುತ್ತಣ್ಣ, ನಿಮ್ಮನ್ನು ಇದುವರೆಗೂ ಆ ಮನಸ್ಸಿನಾಗ ಇಟ್ಕೊಂಡೇವಿ, ಅದನ್ನು ಹೇಳಬಾರ್ದು ಬಾಯ್ಬಿಟ್ಟು, ಆದರೂ ಹೇಳಾಕತ್ತೀನಿ. ನಿಮ್ಮ ಸಹಾಯನ ಯಾವತ್ತೂ ನಾನು ಮರೆಯಂಗಿಲ್ಲ. ಯಾಕಂದ್ರೆ ನನ್ನ ಸಂಸಾರಕ್ಕೆ ಫಸ್ಟ್ ಹೆಜ್ಜೆ ಇಡೋಕೆ ಕಾರಣನ ನೀವು ಕಾರಣೀಕರ್ತರಾಗಿರಿ. ಲೈಫ್ ಕಟ್ಟಿ ಕೊಟ್ಟರು ನಾಯಕ ಹೋರಿಯರು, NTC ಮುತ್ತಣ್ಣ, ಅನ್ನದಾತ ಹೋರಿ ಮಾಲೀಕರು.
ಓಕೆ 1 ಲಕ್ಷ ಕೊಟ್ಟರು. ಆಮೇಲೆ ಮತ್ತೆ ಏನಾರು ಕಮ್ಮಿ ಬೀಳ್ತಪ್ಪ ಅಂದ್ರೆ ಕೇಳು ಅಂದಿದ್ರು, ಅದನ್ನ ನಾ ಕೇಳಲಿಲ್ಲ. ಅವ್ರಿಗೆ ಅಮೌಂಟ್ ನಾವು ವಾಪಸ್ ಕೊಡ್ಬೇಕಾಗಿತ್ತು. ಈಗ ಸದ್ಯ ಒಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ನಾ ಮತ್ತೆ ಮನೆ ಹಿಡ್ದೇನಿ. ನಾ ದುಡ್ಡು ಕೇಳೋದಿಲ್ಲ ಆದ್ರೆ ಮನೆ ಹಿಡ್ದೇನಿ. ಆ ಅಮೌಂಟು ಒಂದು ಸ್ವಲ್ಪ ನಿಂಗೆ ನಾ ಸಾಲ್ದಾಗದೀನಿ, ಅದನ್ನೆಲ್ಲ ತೀರಿಸ್ಕೊಂಡು ನಿಮ್ಮ ಅಮೌಂಟ್ನ ನಿಮ್ಗೆ ನಾನು ವಾಪಸ್ ಮಾಡ್ತೀನಿ. ಋಣ ಯಾವತ್ತು ಇರಲಿ ಆ ಒಂದು ಋಣಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಆಗಂಗಿಲ್ಲ. ಅದು ಯಾಕಂದ್ರೆ ಎಂಥ ಟೈಮ್ದಾಗ ಕೊಟ್ಟಾರ ಅನ್ನೋದನ್ನ ನೆನೆಸ್ಬೇಕಾಗ್ತದೆ. ಹೌದು